ಸಿಡುಕರಾಮಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮಗನ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಧೃತರಾಷ್ಟ್ರನಂತಾದ್ರ ಸಿದ್ದರಾಮಯ್ಯ. ಮಹಿಳೆಯ ಮೇಲೆ ಇಷ್ಟೊಂದು ರೋಷಾವೇಶ ತೋರಿಸಿದ್ದೇಕೆ? ಇದೇನಾ ಸಿದ್ದರಾಮಯ್ಯ ಪಾಠ ಮಾಡೋ ಪ್ರಜಾಪ್ರಭುತ್ವದ ಮೌಲ್ಯ? ಇದೇ ಇವತ್ತಿನ ವಿಶೇಷ. ಸಿಡುಕರಾಮಯ್ಯ ಮಾತೆತ್ತಿದ್ರೆ ಕಾನೂನಿನ ಪಾಠವನ್ನ ಮಾಡ್ತಾರೆ, ಸೆಕ್ಷನ್ಗಳ ಬಗ್ಗೆ ಹೇಳ್ತಾರೆ, ಮಹಿಳೆಯರ ಗೌರವದ ಬಗ್ಗೆ ಹೇಳ್ತಾರೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತನಾಡ್ತಾರೆ. ಇದೆಲ್ಲ ಮಾತನಾಡುವಂತಹ ಸಿದ್ದರಾಮಯ್ಯ ಅವರಿಗೆ ಬಹುಶಃ ಈ ಘಟನೆಯನ್ನು ನೋಡಿದಾಗ ನಮಗೆ ಮಹಾಭಾರತದ ಧೃತರಾಷ್ಟ್ರನ ನೆನಪಾಗುತ್ತೆ. ಯಾಕಂದ್ರೆ ಧೃತರಾಷ್ಟ್ರನಿಗೆ ಎಲ್ಲವೂ ಕೂಡ ಇಲ್ಲಿ ಏನು 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 ಅನ್ನೋದು ಗೊತ್ತಿದ್ರೂ ಕೂಡ ಆತನಿಗೆ ತನ್ನ ಮಗನ ಮೇಲಿನ ಪ್ರೀತಿಯಿಂದ ಇಡೀ ಮಹಾಭಾರತವೇ ನಡೆದು ಹೋಗುತ್ತೆ ಅಂತ ಹೇಳಿ, ಕುರುಕ್ಷೇತ್ರ ಯುದ್ಧವೇ ನಡೆದು ಹೋಗುತ್ತೆ ಮಗನ ಮೇಲೆ ಪ್ರೀತಿಯಿಂದಾಗಿ ಅಂತ ಹೇಳಿ. ಬಹುಶಃ ಇಲ್ಲೂ ಅಷ್ಟೇ, ಮಗನ ಬಗ್ಗೆ ಪ್ರಶ್ನಿಸಿದ ತಕ್ಷಣ ಅಷ್ಟರ ಹೊತ್ತು ಆ ಮಹಿಳೆ ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಹೇಳಿದಾಳೆ, ಆ ತಹಶೀಲ್ದಾರ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆಯನ್ನು ಆಬ್ಜೆಕ್ಟ್ ಮಾಡೋದಿಲ್ಲ. ಆದ್ರೆ ನೀವು ಎಲೆಕ್ಷನ್ ಟೈಮಲ್ಲಿ ಸಿಕ್ಕದಂತವ್ರು ಇವತ್ತು ಸಿಕ್ಕಿದ್ದೀರಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದ್ರೆ MLA ಸಿಗಲ್ವಾ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರು ಕೇಳಿದಾಗ ಇಲ್ಲ ಸಿಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಷ್ಟೇ ಹೇಳಿದ ತಕ್ಷಣನೇ ಸಿದ್ದರಾಮಯ್ಯ ಅವರು ಇಡೀ ನಡವಳಿಕೆನೇ ಬದಲಾಗೋಗ್ಬಿಡುತ್ತೆ. ಹಾಗಾದ್ರೆ ಮಗನ ಮೇಲೆ ಇಷ್ಟೊಂದು ಪ್ರೀತಿನ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಒಂದು 5 ವರ್ಷ ಕರ್ನಾಟಕವನ್ನು ಆಳದಂತವರು ಅವರು ಮುಖ್ಯಮಂತ್ರಿಯಾಗಿ, ಅದಕ್ಕೂ ಮೊದಲು ಅವರು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿದಂಥವ್ರು ಅವರು. ಆದ್ರೆ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು, ಹೌದು ಅವರು ಅವರ ಪಕ್ಷದ ಕಾರ್ಯಕರ್ತನೇ, ಅವರು ಅವರ ಪಕ್ಷದಲ್ಲಿ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದಂಥವರೇ ಇರಬಹುದು. ಆದ್ರೆ ಶಾಸಕರು ಸಿಗ್ತಾ ಇಲ್ಲ ಅನ್ನುವಂತಹ ಸಹಜವಾದಂತಹ ಅಭಿಪ್ರಾಯವನ್ನು ಹೇಳಿದಂತಹ ಮಹಿಳೆ ಹೇಳ್ತಾ ಇದ್ದಂತೆ ಮೈಕನ್ನ ಕಿತ್ತು ಎಳಿತಾರೆ. ಆ ಭರದಲ್ಲಿ ಕಿತ್ತು ಎಳೆಯುವಂತಹ ಭರದಲ್ಲಿ ದುಪಟಾ ಸೇರಿ ಎಳಿತಾರೆ. ಇದೆಲ್ಲ ಆದ್ಮೇಲೆ ಕೂತ್ಕೋ ಅಂತೇಳಿ ಭುಜ ಹಿಡಿದು ಕೂರಿಸ್ತಾರೆ. ಅಂದ್ರೆ ಏನ್ ಇಷ್ಟೊಂದು ರೋಷಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹದ್ದು ನಿಜಕ್ಕೂ ಕೂಡ ಇವರೇನ? ಹಂಗಾದ್ರೆ 5 ವರ್ಷ ಕರ್ನಾಟಕವನ್ನ ಆಳಿ ಇಷ್ಟೆಲ್ಲ ಪಾಠವನ್ನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೇಳ್ತಾ ಹೋಗುವಂತವ್ರು ಇದೇನು? ಹಂಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳನ್ನ ಪ್ರಶ್ನಿಸಿದ್ರೆ, ಪ್ರಜೆಗಳು ಪ್ರಶ್ನಿಸಿದ್ರೆ ಮೈಕನ್ನೇ ಕಿತ್ಕೊಂಡು ಬಿಡೋದ? ಈ ರೀತಿಯಾದಂತಹ ವ್ಯವಸ್ಥೆಯ ಕಡೆಗೆ ಹಾಗಾದ್ರೆ ಸಿದ್ದರಾಮಯ್ಯವರು ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಮತ್ತು ಮಹಿಳೆಯನ್ನ ಈ ರೀತಿಯಾಗಿ ಇಷ್ಟೊಂದು ಸಾರ್ವಜನಿಕರ ಸಮ್ಮುಖದಲ್ಲಿ ಓರ್ವ ಮಹಿಳೆಯನ್ನ ಈ ರೀತಿಯಾಗಿ ನಡೆಸ್ಕೊಳ್ಳುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಶೋಭೆ ತರುವಂತಹ ವಿಚಾರನ ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನಿಸಬೇಕಾಗಿದೆ. ಸಿದ್ದರಾಮಯ್ಯ ಅವರ ನಡೆಯ ಬಗ್ಗೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಯಾವ ರೀತಿಯಂತ ಮಾತಲ್ಲಿ ವ್ಯಕ್ತ ಆಗಿರುವಂತದ್ದು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ನೋಡಿ ಸಾಹೇಬ್ರು ಇವತ್ತು ಸಿಕ್ಕಿರೋದು ಎಲೆಕ್ಷನ್ ಟೈಮ್ಲಿ ಸಿಕ್ಕಿರೋದು. ಎರಡೊತ್ತು ಇಲ್ಲೇ ಮಾತಾಡಕ್ ಗೊತ್ತಾಗುತ್ತೆ ಇಲ್ಲ ಏನೇನು ನನಗೆ ಯಾವ ತರ ಬಂದು ಹೇಳಿದ್ಯಾ ನೀನು? ಯಾವ ತರ ಬಂದಿದ್ದು ಹೇಳಿದ್ಯೇನಮ್ಮ? ಎಷ್ಟು ಸಾರಿ ಬಂದಿದ್ದೀನಿ ಮೈಸೂರಿಗೆ ಬಂದು ಹೇಳಿದ್ಯಾ? ನೀ ಹೇಳಿದ್ಯೇನಮ್ಮ? ನೀವೆಲ್ಲ ನಾನು ತೊಂದರೆ ಮಾಡ್ಕೊಂಡು ಬರಕ್ಕಾಗಲ್ಲ, ನಾನು ಬಂದಾಗ ಬರ್ಬೇಕು. ನೀನು ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು ಸರಿಯಾಗಿ ಮಾಡಬೇಕು. ಟೇಬಲ್ ತರ್ತೀಯಲ್ಲ ಯಾಕೆ? ನಿಮ್ ಊರಿಗೆಲ್ಲ ಕೆಲಸ ಮಾಡಿರೋರು ಯಾರಮ್ಮ? ನೀನ ಮಾಡಿರೋದು ಹೇಳೋ ರೀತಿ ಇರ್ಬೇಕು ನಿನ್ಗೆ. ಏನ್ ಬಹಳ ದೊಡ್ಡ ಲೀಡರ್ ತರ ಏನೇನ ಮಾತಾಡ್ತೀಯ?
ಎಸ್, ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ತಮ್ಮ ರೋಷಾವೇಶವನ್ನ ಪ್ರದರ್ಶನ ಮಾಡಿದ ನಂತರ ಆ ಮಹಿಳೆಯನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಟಿವಿ9 ಮಾಡ್ತು. ಯಾಕಂದ್ರೆ ಅವರನ್ನ ಹುಡುಕೊಂಡು ಹೋಗಿ ಅವರನ್ನ ಮಾತನಾಡಿಸುವಂತ ಸಭೆಯಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಪಕ್ಷದ ಓರ್ವ ಕಾರ್ಯಕರ್ತೆಯಾಗಿ ಕೆಲಸ ಮಾಡದಂತಹ ಕಾರಣಕ್ಕಾಗಿ ಹೋಗೇನೋ ತನಗಾಗಿರುವಂತಹ ಅವಮಾನವನ್ನು ಕೂಡ ನುಂಗಿಕೊಂಡು ಆ ಮಹಿಳೆ ಮಾತನಾಡಿರುವಂತದ್ದು ಏನು, ಟಿವಿ9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಮಹಿಳೆ ಮಾತನಾಡಿದ್ದೇನು ಅನ್ನೋದನ್ನು ನೋಡೋಣ. ಸರ್ ನನ್ನ ಮಾತಾಡಬೇಕು ಅಂದೆ, ಮಾತಾಡು ಮೈಕ್ ಇಲ್ಲದ್ ಮಾತಾಡು ಅಂದ್ರು. ಇಲ್ಲ ಮೈಕ್ ಬೇಕು ಸರ್ ಅಂದೆ. ಓ ಭಾಷಣ ಮಾಡ್ತೀಯಾ ಅಂತ ಚಡೈಸಿದ್ರು. ಹೌದು ಸರ್ ಅಂತ ಮೈಕ್ ತಕೊಂಡೆ. ಏನು ಇಲ್ಲ ಸರ್, ರೆವೆನ್ಯೂ ಯಾಕಂದ್ರೆ ತಹಸೀಲ್ದಾರ್ ಅವ್ರು ಇದ್ರೆ ಅವ್ರು ಕೇಳಿಸ್ಕೊಳ್ಳಿ ಅಂತ ನಾನು ಮಾತಾಡಿದ್ದು ಅಷ್ಟೇ. ನೋಡಿ ಸರ್, ಅದಕ್ಕೆ ಹಾಳಾಗ್ಬಿಟ್ಟಿದ್ದೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಸ್ವಲ್ಪ ನೋಡಿ ಸರ್, ಈ ತರ ಒಂದು ವಂಶವೃಕ್ಷ ಮಾಡಕ್ಕಾಗಲ್ಲ, ಒಂದು ಪೌತಿ ಖಾತೆ 4 ವರ್ಷ ಆದ್ರೇನು ಆಗಲ್ಲ. ಆಮೇಲೆ ಟ್ರೆಜರಿಲಿ ಒಂದ್ ವಯಸ್ಸಾಗಿರೋರು ಹೆಂಗಸರು ಹೋದ್ರೆ ಕೆಲಸ ಆಗ್ತಾ ಇಲ್ಲ ಪಾಪ. ಯಾರು ನಮ್ಗೆ ಕೇಳೋರು ಇಲ್ವಲ್ಲ, ಒಂದ್ ತಾಲೂಕ್ ಪಂಚಾಯತಿ ಇಲ್ಲ, ಒಂದ್ ಜಿಲ್ಲಾ ಪಂಚಾಯತಿ ಇಲ್ಲ, ಏನು ಯಾರು ಇಲ್ಲ. ಇವತ್ ನೀವು ಬಂದಿದ್ದೀರಾ MLA ಅಂತ ನಾನು ಬಂದಿರೋದು ಸಾರ್ ಅಂತ ಹೇಳಿದೆ. ಮಾತಾಡುವಾಗ ಟೇಬಲ್ ಮೇಲೆ ಕೈ ಇಟ್ನಲ್ಲ, ನನ್ಗೆ ಟೇಬಲ್ ಕುಟ್ಟಿ ನೀನ್ ಮಾತಾಡ್ತೀಯ. ಅವ್ರಿಗೆ ನಾನು ಅಂದ್ರೆ CM ಅವರು ನಾವು ಆತರ ಮಾತಾಡ್ಬಾರ್ದಾಗಿತ್ತು, ಕ್ಷಮೆ ಕೇಳದೆ. ನಾನು ಕ್ಷಮೆ ಕೇಳದೆ, ಸರ್ ನಾನು ಟೇಬಲ್ ಮೇಲೆ ಕೈ ಮಾಡಬಾರ್ದಾಗಿತ್ತು, ತಪ್ಪಾಯ್ತು ಸರ್ ಅಂದೆ. ಅವ್ರು ನನ್ ಮಾತು ಕೇಳಕ್ ಇಷ್ಟಾನೇ ಪಡ್ಲಿಲ್ಲ, ಅವ್ರದವರೇ ಮಾತಾಡಿದ್ರು. ಆಮೇಲೆ ನಾನು ಹೇಳಿದೆ, ಸರ್ MLA ಅವ್ರು ನಮ್ಗೆ ಸಿಕ್ಕಲ್ಲ ಸರ್, ಎಲೆಕ್ಷನ್ ಟೈಮ್ಲಿ MLA ಸಿಕ್ಕಿದ್ರು, ಇವತ್ತು ನೀವು ಸಿಕ್ಕಿದ್ದೀರಾ, ನೀವು ಯಾಕ ನಾನು ಬರ್ತಾ ಇಲ್ವಾ, ವಾರದಲ್ಲಿ ಒಂದ್ಸರಿ ಬರ್ತೀನಿ ಅಂದ್ರು ತಂದಿರೋರು. ಸಾರ್ ನೀವು ಬರ್ತಾ ಇರೋದು ಕಾರ್ಯಕರ್ತರು ನಮ್ಗೆ ತಿಳಿಸ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ, ನನ್ ಮಾತು ನನ್ಗೇನೆ, ಅವ್ರ ಮಾತು ಅವ್ರಿಗೇನೆ ಆಯ್ತು ಸರ್. ಇಷ್ಟೇ ಸರ್, ನಾನೇ ಮಾತಾಡ್ತೀನಿ ಆಫೀಸ್ಲಿ, ಅದೇ ಗಡ್ಸ್ ಐತಲ್ಲ ಅದೇ ಮಾತಾಡ್ತೀನಿ. ಆದ್ರೆ ಇವಾಗ MLAಸ್ಗೆ ಒಂದ್ ತಿಳಿಸೋಣ, ಫೋನ್ ಮಾಡಿದ್ರೆ ಗುಡುಗು ಒಂದು ಕೆಲಸ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಅವರು ಕೂತ್ಕೋ ಸರ್, ಬೇಜಾರ್. ಸಿದ್ದರಾಮಯ್ಯ ಅಂತ ಇಲ್ಲ, ಒಂದು ಅವಮಾನದಂಗ ಆಯ್ತಲ್ಲ ಜನ ಮುಂದ್ಗಡೆ. ಜನ ಏನಂದ್ರು, ನೀನ್ ಸರಿ ಮಾತಾಡಿದ್ದು, ಎಲ್ಲಾರು ಸರಿ ಮಾತಾಡಿದ್ದು ನೀನ್ ಟೇಬಲ್ ಮೇಲೆ ಕೈ ಇಡಬಾರ್ದಾಗಿತ್ತು ಅಂತ ಅದ್ ಹೇಳಿದ್ರು. ಅದು ಒಂಥರ ಬೇಜಾರ್ ಅಷ್ಟೇ. ಆದ್ರೂ ಹೇಳ್ದೆ, ನನ್ನಲ್ಲಿ ತಪ್ಪಾದ್ರೆ ಕ್ಷಮಿಸಿ, ನನ್ಗೆ ಚಿಕ್ಕವಳು ದೊಡ್ಡ ಮಾತಾಡ್ಬಿಟ್ಟಿದ್ದೀನಿ ಅಂತಾನು ಹೇಳಿದೆ ನಾನು ಅಷ್ಟೇ ಸರ್. ನಾವು ಹೋದಾಗ ಒಂದು ಕ್ಲರ್ಕ್ ಆದ್ರೂ ಒಂದು ಇದು ನಮ್ಗೆ ಕೋಆಪರೇಟ್ ಮಾಡಲ್ಲ. ಒಂದು ಪೌತಿ ಖಾತೆ 2 ವರ್ಷ 3 ವರ್ಷ 4 ವರ್ಷ ಆಗ್ತಾ ಐತೆ. ಒಂದು ಟ್ರೆಜರಿಗೆ ಒಂದು ವಯಸ್ಸಾಗಿರೋ ಹೋದ್ರೆ ಅದು ಸಿಗ್ತಾ ಇಲ್ಲ. ಇನ್ನು ಈ ವಿಚಾರದ ಬಗ್ಗೆ ಯಡಿಯೂರಪ್ಪ ಅವರು ಹಾಗೂ ಈಶ್ವರಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಇದು ನಾನು ಹೇಳಿದಲ್ಲ, ಈ ಕಲಾಸಿ ಪಾಳ್ಯದ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಇತ್ತು. ಗೂಂಡಾಗಿರಿ ಇದಕ್ಕಿಂತ ನೀನು ಯಾವ ಪದ ಬಳಸ್ಲಿ? ಕಲಾಸಿ ಪಾಳ್ಯ ನೋಡಿ, ಒಬ್ಬ ಗೂಂಡ ಮಾಡಿದಂಗೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಹೆಣ್ಮಗಳ ಬಗ್ಗೆ ನಡ್ಕೊಳ್ತಾರಂತ ರೀತಿನ ಇದು. ಅವ್ರು ರಾಜ್ಯದ ಜನಕ್ಕೆ ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇದು ರಾಜ್ಯದ ಜನ ನೋಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕೆ ಇಷ್ಟಪಡೋದು. ಯಾಕೆಂತಂದ್ರೆ ಈ ರೀತಿ ಒಂದ್ ಕಡೆ ರೆಸಾರ್ಟಲ್ಲಿ ಗೂಂಡಾಗಿರಿ, ಕಾಂಗ್ರೆಸ್ ಶಾಸಕರ ಮೇಲೆ ಕಾಂಗ್ರೆಸ್ ಶಾಸಕರೇ ಗೂಂಡಾಗಿರಿ ಮಾಡಿ ಕೊಲೆ ಪ್ರಯತ್ನ 307 ಹಾಕ್ಸಿದ್ದಾರೆ, ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಹಾಕ್ಯಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಜನಪ್ರತಿನಿಧಿ ಮೇಲೆ ಹೆಣ್ಮಗಳ ಬಗ್ಗೆ ಮಾಡ್ತಾರೆ ಅಂತ, ಇದೊಂಥರ ಗೂಂಡಾಗಿರಿನೇ. ಅವ್ರ ಭಾವನೆನೂ ಇವತ್ತು ಹೇಳ್ಕೊಂಡಂಥ ಸ್ಥಿತಿ ಇಲ್ಲ ಅಂದರೆ ಸಮನ್ವಯ ಸಮಿತಿ ಅಧ್ಯಕ್ಷತೆ ಇನ್ನೇಳಕ್ಕೆ ಎಲ್ಲಿ ಹೇಳ್ಕೋಬೇಕು? ಒಂದು ರೀತಿಯ ನಾನು ಹೇಳಿದ್ನಲ್ಲ, ಈ ರೀತಿ ಅಲ್ಲಿ ರೆಸಾರ್ಟಲ್ಲಿ ಈ ರೀತಿ ಬಡದಾಟ ಮಾಡಿ ಕುಡಿದು ದಾನ್ಲೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಕೊಲೆ ಮಾಡೋಂಥ ಪ್ರಯತ್ನ, ಇಲ್ಲಿ ಹೆಣ್ಮಗಳ ಬಗ್ಗೆ ಈ ರೀತಿ ದೌರ್ಜನ್ಯ. ಆಯಮ್ಮ ಒಬ್ಬ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರೇನೆ. ಅವರೇನೆ ನಮ್ಮ ಎತ್ತಿದ ಶಾಸಕರು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಯತೀಂದ್ರ ಇದ್ರು, ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು. ಸಮಾಧಾನವಾಗಿ ಮಾತನಾಡದೇನೆ ಅವ್ರ ಕೈಲಿದ್ದಂಥ ಮೈಕನ್ನು ಕಿತ್ಕೊಂಡು ಏಕವಚನದಲ್ಲಿ ಕೂಗಾಡಿ ಚೀರಾಡಿ ಎಲ್ಲ ರೀತಿಯ ಒಂದು ಅವರ ಮನಸ್ಸಲ್ಲಿದ್ದಂಥ ಆಕ್ರೋಶ, ಅದು JDS ಮೇಲಿದ್ದ ಆಕ್ರೋಶನ ವ್ಯಕ್ತಪಡಿಸಿದ್ರು ಅಥವಾ ಅವ್ರಿಗೇನು ಸಮಾಧಾನ ತೃಪ್ತಿ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರ ವರ್ತನೆ ಯಾರಿಗೂ ಗೌರವ ತರುವಂಥದ್ದಿಲ್ಲ. ಒಬ್ಬ ಮಹಿಳೆ ಅದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತೆ, ಅವಳು ಹೋರಾಟಗಾರ್ತಿ ಅಂತೆ. ಅವಳ ಸಮಸ್ಯೆಯನ್ನು ಕೇಳಿ ಸಮಾಧಾನ ಉತ್ತರ ಕೊಟ್ಟಿದ್ದು 2 ನಿಮಿಷದಲ್ಲಿ ಮುಗಿದೋಗ್ತಾ ಇತ್ತು. ಮೈ ಕಿತ್ಕೊಂಡು ಕೂಗಾಡಿ ಚೀರಾಡಿ, ಅಂದರೆ ಅವ್ರ ಮಗನ ಬಗ್ಗೆ ನಾನು ಶಾಸಕ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಪರಾಧ ಏನು? ನಿಜಕ್ಕೂ ಕೂಡ ಇಲ್ಲಿ ಶಾಸಕ ಸಿಗ್ತಾ ಇಲ್ಲ ಅಂತ ಹೇಳುತ್ತದೆ ಅಪರಾಧವೇನೋ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರಂತೂ ವರ್ತಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಕ್ಷ ಟ್ವೀಟ್ ಮೂಲಕವಾಗಿ
ಕೌರವರ ಸರ್ಕಾರದ ಆಧುನಿಕ ದುಶ್ಯಾಸನ ಅನ್ನುವಂತಹ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತಹದ್ದು ಬಿಜೆಪಿ. ಈ ಮೂಲಕವಾಗಿ ಸಿದ್ದರಾಮಯ್ಯವರನ್ನ ದುಶ್ಯಾಸನನಿಗೆ ಹೋಲಿಕೆ ಮಾಡಿರುವಂಥದ್ದು. ಕೌರವ ಸರ್ಕಾರದ ಆಧುನಿಕ ದುಶ್ಯಾಸನ ಅನ್ನುವಂತಹ ಮಾತನ್ನ ಟ್ವೀಟ್ ಮೂಲಕವಾಗಿ ಬಿಜೆಪಿ ತನ್ನ ಆಕ್ರೋಶವನ್ನ ಈ ಮೂಲಕವಾಗಿ ಹೊರಹಾಕಿದೆ. ಯಾಕೆಂದ್ರೆ ಮೈಕ್ ಕಿತ್ತುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಮಹಿಳೆಯ ದುಪ್ಪಟಾವು ಕೂಡ ಜೊತೆಗೆ ಕಿತ್ತು ಬಂದಿರುವಂತಹ ದೃಶ್ಯವು ಕೂಡ ಅಲ್ಲಿ ವಿಜುವಲ್ ಅಲ್ಲಿ ಅತ್ಯಂತ ಕ್ಲಿಯರ್ ಆಗಿ ಗೋಚರ ಆಗುತ್ತೆ. ಈ ಕಾರಣಕ್ಕಾಗಿ ಬಿಜೆಪಿ ಇದನ್ನ ದುಶ್ಯಾಸನಕ್ಕೆ ಹೋಲಿಕೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ಆದ ನಂತರ ಎಚ್ಚೆತ್ತುಕೊಂಡಿರುವಂತಹ ಸಿದ್ದರಾಮಯ್ಯವರು ಟ್ವೀಟ್ ಮೂಲಕವಾಗಿಯೇ ತಮ್ಮದೊಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮತ್ತು ಮಹಿಳೆಯ ಬಗ್ಗೆ ಸಹೋದರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಇಂದು ವರುಣಾ ಕ್ಷೇತ್ರದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತೆಯೊಬ್ಬರ ದೀರ್ಘ ಭಾಷಣವನ್ನು ನಿಲ್ಲಿಸಲು ಪ್ರಯತ್ನಿಸುವಾಗ ನಡೆದ ಘಟನೆ ಆಕಸ್ಮಿಕವಾದುದು. ಅದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. 15 ವರ್ಷಗಳಿಂದ ನಾನು ಬಲ್ಲಂತಹ ಮಹಿಳೆಯವರು ಮತ್ತು ನನ್ನ ಸಹೋದರಿ ಸಮಾನರು ಅನ್ನುವಂತಹ ಮಾತನ್ನ ತಮ್ಮ ಟ್ವೀಟ್ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದಾರೆ. ಈ ಮೂಲಕವಾಗಿ ಸಿಟ್ಟೆಲ್ಲ ಕಡಿಮೆ ಆದ ನಂತರ ಈ ರೀತಿಯಂತ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಡಾಕ್ಟರ್ ವಾಮನಾಚಾರ್ಯ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಈ ಘಟನೆಯ ಸಾಕ್ಷಿ ಮತ್ತು ಅಲ್ಲಿ ಆ ಸ್ಥಳದಲ್ಲಿ ಪಕ್ಕದಲ್ಲೇ ಇದ್ದಂತಹ ಧರ್ಮಸೇನಾ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೆಯೇ ಮಾಜಿ ಶಾಸಕರು ಮತ್ತು ಜೆಡಿಎಸ್ನ ವಕ್ತಾರರಾಗಿರುವ ಕೋನ್ ರೆಡ್ಡಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಭಾರತಿ ಶೆಟ್ಟಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಭಾರತಿ ಶೆಟ್ಟಿ ಅವರೇ, ತಾವೇನು ಹೇಳ್ತೀರಿ? ಈ ರೀತಿಯಾದಂತಹ ವರ್ತನೆಯನ್ನ ಮಾಜಿ ಮುಖ್ಯಮಂತ್ರಿಯವರು ತೋರಿದ್ರೆ ಮಹಿಳೆಯರು ಹಂಗಾದ್ರೆ ಅದು ಎಲ್ಲ ಗಂಡಸರ ನಡುವೆಯಲ್ಲಿ ಒಬ್ಬರು ಮಹಿಳೆ ಒಂದು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಕೆಯ ಮೈಕನ್ನು ಕಿತ್ತುಕೊಳ್ತಾರೆ. ನಿಮ್ಮ ಮಗ ಇಲ್ಲ ಅಂತ ಹೇಳಿದ ತಕ್ಷಣ ಮೈಕ್ ಕಿತ್ತುಕೊಳ್ತಾರೆ. ಈಗ ಹೇಳ್ತಾರೆ ಇಲ್ಲ ನನ್ನ ಸಹೋದರಿ ಸಮಾನರು, 15 ವರ್ಷದಿಂದ ನನಗೆ ಪರಿಚಯ ಅಂತ. 15 ವರ್ಷದಿಂದ ಪರಿಚಯ ಇದ್ರೆ ಸಹೋದರಿ ಸಮಾನರು ಅಂತ ಹೇಳಿದ್ರೆ ಹಿಂಗೆಲ್ಲ ಮಾಡ್ಬೋದಾ? ಹಲೋ, ಎಸ್ ಭಾರತಿ ಶೆಟ್ಟಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದ್ದೀರಾ? ಈಗ ಅವರು ಟ್ವೀಟ್ ಮಾಡಿ ಸಹೋದರಿ ಅಂತ ಹೇಳಿದ್ರು. ಹೌದು, ಕೇಳಿಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರೇ, ಅವ್ರು ನಿಜವಾಗಿ ನಿಮ್ಮ ಸಹೋದರಿ ಆಗಿದ್ರೆ ಬಟ್ಟೆ ಮೇಲೆ ಕೈ ಹಾಕ್ತೀರಾ? ಮೈ ಮೇಲೆ ಮಾಡ್ತೀರಾ? ನೀವು ಸಾರ್ವಜನಿಕವಾಗಿ ಆ ಹೆಣ್ಮಗಳ ಬಟ್ಟೆಯನ್ನು ಎಳ್ದಿದ್ದೀರಲ್ಲ, ಸಹೋದರಿಗೆ ಕೊಡುವ ಗೌರವ ಇದು? ನೀವು ನಿಮ್ಮ ನಡವಳಿಕೆಯ ಇದು ಮಾಡುವುದು ಮಾಡಿ ಕೊನೆಗೆ ನನಗೆ ಅವರ ಮಗಳಂಗೆ ಸಹೋದರಿ ಹಂಗೆ ಇಂಥದ್ದೆಲ್ಲ ಕಾಟಾಚಾರದ ಮಾತನ್ನು ನೀವು ಆಡಬೇಡಿ. ನಿಮ್ಮ ರಾಜಕೀಯ ಬದುಕಿನ ನಿಮ್ಮ ನಡವಳಿಕೆಯನ್ನು ನಾನು ಬಹಳಷ್ಟು ಸಲ ನಾವೆಲ್ಲ ಕೂಡ ಹೆಣ್ಮಕ್ಳು ಗಮನಿಸಿದ್ದೇವೆ. ಇವತ್ತು ಒಂದು ಜೀವನದಲ್ಲಿ ಗುರಿ ಇರಬೇಕಂತೆ, ಆಮೇಲೆ ಅವರೊಟ್ಟಿಗೆ ಗುರಿ ಇರಬೇಕಂತೆ. ರಾಜಕೀಯದಲ್ಲಿ ನಿಮಗೆ ಗುರು ಅಂತೂ ಇಲ್ಲವೇ ಇಲ್ಲ. ಗುರಿ ಯಾವ್ದು ಇಟ್ಕೊಂಡಿದ್ದೀರಾ ನಮ್ಗೆ ಗೊತ್ತಿಲ್ಲ. ನಿಮ್ಮ ನಡವಳಿಕೆ ನಿಮ್ಮ ಗುರಿಯನ್ನು ತೋರಿಸ್ತದೆ. ಯಾಕೆಂದ್ರೆ ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಹಿಳೆಯರ ಅತ್ಯಾಚಾರ ಆಗಿದೆ. ಈ ರಿಪೋರ್ಟ್ ಅನ್ನು ನೀವು ವಿಧಾನಸೌಧದಲ್ಲೇ ಗೃಹ ಸಚಿವರು ಕೊಟ್ಟಿದ್ದಾರೆ. ಅತ್ಯಂತ ಹೆಚ್ಚು ಹೆಣ್ಮಕ್ಕಳು ಶೋಷಣೆಗೊಳಗಾಗಿದ್ದಾರೆ. 11,000ಕ್ಕಿಂತ ಹೆಚ್ಚು ಸರಗಳತನ ಆಗಿದೆ. 25,000ಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಹಿಂಸೆಯನ್ನು ಅನುಭವಿಸಿ ಕೇಸ್ ದಾಖಲೆ ಆಗಿದೆ. ಈ ರೀತಿ ನಿಮ್ಮ ಆಡಳಿತ ಅವಧಿಯಲ್ಲೇ ಯಥಾ ರಾಜ ತಥಾ ಪ್ರಜಾ ಅನ್ನುವ ರೀತಿಯಲ್ಲಿ ನಿಮ್ಮ ಆಡಳಿತ ಕೂಡ ಇತ್ತು. ಇನ್ನೂ ಕೂಡ ನಿಮ್ಮ ನಡವಳಿಕೆಯನ್ನು ನೀವು ಬದಲಾಯಿಸಲಿಲ್ಲ. ಬಹಳ ಶೋಚನೀಯ ಇದು. ನಿಮ್ಮನ್ನು ನಾವು ಒಂದು ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿಕ್ಕೆ ಇವತ್ತು ಕರ್ನಾಟಕದ ಜನರಿಗೆ ನಾಚಿಕೆ ಆಗುತ್ತೆ. ನಾನು ಬಿಜೆಪಿ ಆಗಿ ಯಾವುದೇ ರಾಜಕೀಯ ಪಕ್ಷವಾಗಿ ಇದನ್ನು ಮಾತಾಡ್ತಾ ಇಲ್ಲ. ನೀವು ಯಾರೇ ಆಗಿರ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಆಗಿದ್ದೀರಲ್ಲ, ಇವತ್ತು ಕರ್ನಾಟಕದ ಮಹಿಳೆಯರು ತಲೆ ತಗ್ಗಿಸುವಂತ ಕೆಲಸವನ್ನು ತಾವು ಮಾಡಿದ್ದೀರಿ. ಬಹಳ ನೋವಿನಿಂದ ಹೇಳ್ತಾ ಇದ್ದೇವೆ. ಅನಾಗರಿಕ ವರ್ತನೆಯನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಇವತ್ತು ನೀವೊಂದು ಉಲ್ಲೇಖವನ್ನು ಮಾಡಿದ್ರು ದುಶ್ಯಾಸನ ಅಂತ. ಮತ್ತೆ ದುಶ್ಯಾಸನ ಅಲ್ಲದೆ ಮತ್ತೇನು? ನನ್ಗೆ ಅನಿಸುತ್ತೆ ಒಬ್ಬಳು ವೃದ್ಧೆ ನಂಗೆ ಫೋನ್ ಮಾಡಿ ಇವತ್ತು ಹೇಳಿದ್ಲು. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಫೋನ್ ಮಾಡಿ ಒಂದು ಕಾಲ ಪುರಾಣದಲ್ಲಿ ನೋಡಿದ್ದೇವೆ ನಾವು ದ್ರೌಪದಿಯನ್ನ ದುಶ್ಯಾಸನ ಮಾನಭಂಗ ವಸ್ತ್ರಾಪರಣ ಮಾಡಿದಂತ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅವನ ನೆರವಿಗೆ ಬಂದ ಅಂತ. ಆ ಪರಮಾತ್ಮವನ್ನೇ ಇವಳಿಗೆ ಚೂಡಿದಾರ ಹಾಕಿ ಕೂರಿಸಿದ್ರು ಕಾಣ್ತದೆ ಅನ್ನೋ ಮಾತನ್ನು ಕೂಡ ಆ ತಾಯಿ ಹೇಳಿದ್ರು. ಇಂಥ ಒಂದು ಕೆಟ್ಟ ನಡವಳಿಕೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಸರ್. ಈ ನಡವಳಿಕೆ ಯಾವ ರಾಜಕಾರಣಿ ಕೂಡ ಮಾಡಬಾರ್ದು. ಖಂಡಿತ ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಧರ್ಮಸೇನ ಅವ್ರ ಜೊತೆಗೆ ಮಾತನಾಡಬೇಕು. ಯಾಕಂದ್ರೆ ಅವರು ಈ ಘಟನೆಗೆ ಅವರ ವರ್ಷ ಹಾಗಾದ್ರೆ ಏನು, ಕಾಂಗ್ರೆಸ್ನವರು ಇದನ್ನು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಇದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅವ್ರ ಜೊತೆಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ.
ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಭಾರತಿ ಶೆಟ್ಟಿ ಅವರು ಹೇಳಿದ್ರು ಯಾವ ರೀತಿ ಇದು ಮಹಿಳೆಗೆ ಮಾಡಿರುವಂತಹ ಈ ಅವಮಾನದ ಬಗ್ಗೆ ಅವರು ಮಾತನಾಡಿದ್ರು. ಡಾಕ್ಟರ್ ಸುಧಾಕರ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಅವ್ರ ಜೊತೆಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಧರ್ಮಸ್ಥಿನ ಅವರೇ, ಏನಿದು ನೀವು ಕೂಡ ಅಲ್ಲೇ ಇದ್ರಿ, ಸ್ಥಳದಲ್ಲಿದ್ರಿ, ಯಾಕೆ ಇಷ್ಟೊಂದು ಸಿಟ್ಟು ಮಾಡಬೇಕಂತ ಅವಶ್ಯಕತೆ ಇದೆ? ಮಗನ ಬಗ್ಗೆ ಹಾಗಾದ್ರೆ ಪ್ರಶ್ನಿಸಬಾರ್ದ ಯಾರಾದ್ರು ಅಂತ? ಇಲ್ಲ, ಇಲ್ಲಿ ಅವ್ರ ಮಗನದು ಪ್ರಶ್ನೆ ಇಲ್ವೇ ಇಲ್ಲ ನನಗೆ ಗೊತ್ತಿರುವಾಗ. ಅಲ್ಲಿ ಆದಂಥದ್ದು ನಮ್ಮ ಜಮಲಾರವರು ಮಾತಾಡಿದಂಥ ವಿಚಾರಗಳು, ರೆವಿನ್ಯೂ ಇಲಾಖೆಯಲ್ಲಿ ನಮಗೆ ಸಾಕಷ್ಟು ಕೆಲಸಗಳು ಆಗ್ತಾಯಿಲ್ಲ, ಪಾವತಿ ಖಾತೆಗಳು ಆಗ್ತಾಯಿಲ್ಲ, ಟ್ರೆಜರಿಲಿ ಆಗ್ತಾಯಿಲ್ಲ, ವಂಶವೃಕ್ಷಗಳು ಕೊಡೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಿರುವಾಗ ಸರ್, ಈಗ ರೆವಿನ್ಯೂ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮುಂಚೆ ಥರ ಕೊಡೋದಕ್ಕೆ ಆಗ್ತಾಯಿಲ್ಲ. ಈಗ ಅವ್ರಿಗೆ ಒಂದು ಇದನ್ನು ಕೊಡಬೇಕಂದ್ರೆ ಸ್ಕೆಚ್ ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ, ಅವೆಲ್ಲ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಕಂಪ್ಯೂಟರೈಸ್ಡಾಗೆ ಬರಬೇಕು. ಜನಕ್ಕೆ ಇದು ತೊಂದರೆ ಆಗಿರೋದು ನಿಜ. ಹಾಗಾಗಿ ಅವರು ಅದನ್ನು ಪ್ರಶ್ನೆ ಮಾಡಿದರು. 2 ವರ್ಷ ಆಗುತ್ತೆ ಒಂದು ಇದನ್ನು ಕೊಡಬೇಕಂತ ಹೇಳಿದ್ರೆ, ಪಾವತಿ ಖಾತೆ ಕೊಡಬೇಕಾದ್ರೆ. ಈಗ ಒಂದು ಖಾತೆ ಮಾಡಿಸ್ಬೇಕಂದ್ರೆ 14-15 ಡಾಕ್ಯುಮೆಂಟ್ಸನ್ನು ನಾವು ಕೊಡಬೇಕಾಗ್ತದೆ. ಅದು ಯಾರೇ ಆದರೂ ಅಷ್ಟೇ. ಈಗೊಂದು ಇದನ್ನು ತೊಗೊಳ್ಬೇಕಂತ ಹೇಳಿದ್ರೆ, RTC ತೊಗೊಳ್ಬೇಕಂದ್ರೆ ನಾವು ಎಷ್ಟೇ ದೊಡ್ಡವರು ಇದ್ರೂ ಕ್ಯೂವಲ್ಲೇ ಹೋಗಿ ತೊಗೊಳ್ಬೇಕು. ಮಧ್ಯದಲ್ಲಿ ಯಾರೋ ಬಂದು ತಗೊಳ್ಳೋದಕ್ಕೆಲ್ಲ ಆಗೋದಿಲ್ಲ. ಇದೆಲ್ಲ ರೆವಿನ್ಯೂ ಇಲಾಖೆಯಲ್ಲಿ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಸರ್. ಇದು ಒಂದು ನಾನು ಅಂದ್ಕೊಳ್ತೀನಿ. ಈಗ ತಾವು ಏನು BJP ಅವರು ಕೌರವ ಸರ್ಕಾರದ ಆಧುನಿಕ ದುಶ್ಯಾಸನ ಅಂತಾರಲ್ಲ, ಇವ್ರಿಗೆ ಮಹಾಭಾರತನೇ ಗೊತ್ತಿಲ್ಲ. ಅಲ್ಲಿ ದುಶ್ಯಾಸನ ಸೀರೆನ ಎಳಿಬೇಕು ಅಂತಲೇ ಅವನು ಉಟ್ಕೊಂಡು ಮಾಡೋದು. ಇದು ಒಂದು ಅತಾಚುರ್ಯ. ಏನೋ ಆಗಬಾರ್ದಿತ್ತು. ಅದು ನಾನೇನು ಅದು ಯಾರು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಆಕ್ಸಿಡೆಂಟ್ ಅಂದ್ರೇನು, ಒಂದು ಕೊಲೆ ಅಂದ್ರೇನು, ನೀವು ಉದ್ದೇಶಪೂರ್ವಕವಾಗಿ ಮಾಡಿದಾಗ ಅದು ಕೊಲೆ ಆಗ್ತದೆ. ಅದು ಗೊತ್ತಿಲ್ಲದೆ ಆದಾಗ ಅದು ಆಕ್ಸಿಡೆಂಟಲ್ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಅವರು ಯಾರೋ ಹೇಳಿದ್ರು ಚೂಡಿದಾರ ಹಾಕೊಂಡು, ನಾವು ಇವರೆಲ್ಲ ಹೇಗೆ BJP ಅವರೆಲ್ಲ ಹೇಗೆ ನಡ್ಕೊಳ್ತಿದ್ರು ಅನ್ನೋದು ಎಲ್ಲ ರಾಜ್ಯದ ಜನತೆಗೆ ಇತಿಹಾಸ ಗೊತ್ತಿದೆ. ಅದನ್ನೇನು ಯಾರೋ ಒಬ್ಬರ ಮುಖಾಂತರ ನಾವು ಹೇಳ್ತಕ್ಕಂಥದ್ದಲ್ಲ. ಮತ್ತು ಮೈಸೂರಿನ ಅದರಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಮತ್ತು ಮತದಾರರ ಸಂಬಂಧ ಹೇಗಿದೆ ಅನ್ನೋದಕ್ಕೆ ಈಗ ಅವರು ಸಿದ್ದರಾಮಯ್ಯನವರು ಕೂಡ ಯಾವ ರೀತಿ ಹೇಳಬೇಕು ಹೇಳಿದ್ದಾರೆ. ಜಮಲಾರ ಕೂಡ ನಿಮ್ಮ ಇದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಏನೇನಂತ, ಇಲ್ಲ ಇದಾಗಬಾರ್ದಿತ್ತು, ಆಯಿತು. ಅವರು ಆ ಥರ ಆ ನಡವಳಿಕೆ ಇದ್ದಿದ್ರು. ಆ ಅಮ್ಮ ಹೇಳ್ತಾಯಿದ್ರು ಏನಂತ, ನನಗೆ ಅವಮಾನ ಮಾಡಿದ್ರು. ನೋಡಿ ಸರ್, ನಮ್ಮಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಇರ್ತಕ್ಕಂಥದ್ದು ಒಂದು ತಂದೆ ಮಗಳ ಸಂಬಂಧ, ಅಥವಾ ಅಣ್ಣ ತಂಗಿ ಸಂಬಂಧ, ಅಥವಾ ಬೇರೆ ಬೇರೆ ಯಾವ ಒಂದು ಸಹೋದರತ್ವ ಸಂಬಂಧಗಳಿದೆ, ನಾವು ಆ ರೀತಿಯಲ್ಲಿ ನಾವು ರಾಜಕಾರಣವನ್ನು ಮಾಡಿದೀವಿ ಹೊರತು ಇವರು ಏನೇನು ಉತ್ಪ್ರೇಕ್ಷೆ ಮಾಡ್ತಕ್ಕಂಥ ಹೇಳಿಕೆ ಅಲ್ಲಿ ಮಾತಾಡಿರ್ತಕ್ಕಂಥದ್ದು ಹೌದು. ನೀವು ಹೇಳಿರುವಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಚಾರ ಮೊದಲು ಬಂದಿತ್ತು. ಅದಕ್ಕೆ ಕೊನೆಗೆ ಇಡೀ ಕ್ಲೀನ್ ಫೀಡನ್ ಬೇಕು ನಿಮ್ಗೆ ಇನ್ನೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ. ತೋರಿಸಿರುವಂತದ್ದು ಯಾವುದೇ ಎಡಿಟ್ ಮಾಡಿಲ್ಲ, ಏನಿಲ್ಲ. ಆ ವರ್ಷನ್ ಕೊಡ್ಬೇಕು ನೀವು. ಅದ್ರಲ್ಲಿ ಅವ್ರು ಹೇಳ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ತಾ ಇಲ್ಲಿಗೆ ಬಂದು ನಿಲ್ಲುತ್ತೆ, ಮಾತು ಇಲ್ಲಿಗೆ ಬಂದು ನಿಲ್ಲುತ್ತೆ. ಎಲೆಕ್ಷನ್ ಟೈಮ್ಗಾದಾಗ ಸಾಹೇಬರು ಸಿಕ್ಕಿದ್ರು, ಅದಾದ ನಂತರ ಇವತ್ತೇ ಬಂದಿರೋದು ಅನ್ನೋದು ಹೇಳಿಲ್ಲ. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಕೇಳುವಂತ ನೆಕ್ಸ್ಟ್ ಪ್ರಶ್ನೆ, ಸಿದ್ದರಾಮಯ್ಯ ಅವರು ಕೇಳುವಂತದ್ದು ಏನಂದ್ರೆ, MLA ಸಿಗ್ತಾ ಇಲ್ವೇನಮ್ಮ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಟೇಬಲ್ ಕೊಡ್ತಾರೆ ಅವರು. ಆವಾಗ ಸಿಟ್ಟು ಬಂದಿರೋದು ಇಲ್ಲಿ. ಹಾಗಾದ್ರೆ ಟೇಬಲ್ ಕೊಟ್ಟಿರೋದು ಮಗನ ಬಗ್ಗೆ ಹೇಳಿರೋದು ತಪ್ಪ ಅಲ್ಲ. ಅದು ಆ ರೀತಿಯಲ್ಲ ಸರ್. ಇವ್ರು ಬರ್ತಾರೆ, ಬಂದಿದ್ದನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾಗ್ಲಿ ನಮ್ಮ ಮುಖಂಡರುಗಳಾಗ್ಲಿ ನಮಗೆ ತಿಳಿಸ್ತಾ ಇಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ಮಾತು ಅವ್ರು ಮುಂದೆ ಹೇಳ್ತಾ ಏನಾಗ್ತಾರೆ ಅಂದರೆ, ಸರ್ ಇಲ್ಲಿ 6 ಜನ ನಿಮ್ಮ ಮುಂದೆ ಇರ್ತಾರೆ, ನೀವು ಬೆಂಗಳೂರಿಗೆ ಬಂದರೂ ಇವರೇ ಇರ್ತಾರೆ, ಮೈಸೂರಿಗೆ ಬಂದರೂ ಇರ್ತಾರೆ, ನೀವು ಕ್ಷೇತ್ರಕ್ಕೆ ಬಂದರೂ ಎಲ್ಲ ಇವರೇ ಇರ್ತಾರೆ, ನಮ್ಮನ್ನೆಲ್ಲ ಹಿಂದಕ್ಕೆ ತಳ್ತಾರೆ. ಹಾಗಾಗಿ ನಮಗೂ ಮಾತಾಡೋದಕ್ಕೆ ಅವಕಾಶ, ನೀನು ಮಾತಾಡಮ್ಮ ಅಂತಾನೆ ಬಿಟ್ಟಿದ್ದ ಅವ್ರನ್ನ ಮಾತಾಡೋದಕ್ಕೆ. ಡಾಕ್ಟರ್ ಸುಧಾಕರ್ ಅವರೇ, ತಾವೇನು ಹೇಳ್ತೀರಿ? ಈ ರೀತಿಯಾಗಿ ಮಾಡುವಂಥದ್ದು ಸರಿನಾ? ಯಾಕಂದ್ರೆ 5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಸಿದ್ದರಾಮಯ್ಯ, ಆದ್ರೆ ಅವರಿಂದ ಈ ರೀತಿಯಂತಹ ನಡವಳಿಕೆ ನಿರೀಕ್ಷಿಸೋದಕ್ಕೆ ಸಾಧ್ಯನಾ? ಈ ರೀತಿಯಂತ ನಡವಳಿಕೆಯನ್ನು ಹೆಂಗೆ ಸಮರ್ಥಿಸ್ಕೊಳ್ತೀರಿ ನೀವು? ನೋಡಿ, ಇವತ್ತು ನಡೆದಿರ್ತಕ್ಕಂಥ ಘಟನೆ ಇದು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಒಂದು ಪ್ರಮಾದ ಆಗಿದೆ ಮತ್ತು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಖಂಡಿತ ಅಲ್ಲ. ಹಾಗಾಗಿ ಈ ಒಂದು ಘಟನೆಯಿಂದ ಖಂಡಿತವಾಗಿಯೂ ನಾನು ಒಪ್ಕೊಳ್ತೇನೆ, ಮಹಿಳೆಯರಿಗೆ ಭಾಳ ನೋವಾಗಿರ್ತದೆ. ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ತಮಗೆ ಗೊತ್ತಿರಲಿ, ಅವರ ಆಡಳಿತದ ಅವಧಿಯಲ್ಲಿ ಮಹಿಳೆಯರಿಗೆ ಈ ರಾಜ್ಯದಲ್ಲಿ ಯಾರಾದರೂ ಭಾಳಷ್ಟು ವಿಚಾರ ಮಾಡಿದರೆ, ಮಹಿಳಾ ಸಬಲೀಕರಣ ಯಾರು ಮಾಡಬೇಕು ಅಂತೇಳಿ ಅವ್ರು ಮಾಡಿದ್ದರಿಂದನೇ ಇವತ್ತು 12 ಲಕ್ಷ ಕುಟುಂಬಗಳಿಗೆ, ಮಹಿಳೆಯರಿಗೆ, ಸ್ತ್ರೀಶಕ್ತಿ ಸಂಘಗಳಿಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಟ್ಟಿದ್ರೆ ಅದು ಮೊಟ್ಟ ಮೊದಲನೇದಾಗಿ ಸಿದ್ದರಾಮಯ್ಯನವರು ಕೊಟ್ಟಿದ್ರು ಅನ್ನೋದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಅದು ಆಗಬಾರ್ದಾಗಿತ್ತು, ನಾನು ಕೂಡ ಒಪ್ಕೊಳ್ತೇನೆ.
ಆದರೆ ಇದು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಘಟನೆ ಆಗಿದೆ. ಇದನ್ನ ದಯವಿಟ್ಟು ದೊಡ್ಡದು ಮಾಡಬೇಡಿ. ಅವರು ಯಾವುದೂ ಕೂಡ ದುರುದ್ದೇಶದಿಂದ ಮಾಡಿಲ್ಲ. ಆಕೆಗೂ ಅವ್ರಿಗೆ ಬಹಳಷ್ಟು ಒಂದು ಒಳ್ಳೆಯ ರೀತಿಯ ಸಂಬಂಧ ಇದೆ. ನಮ್ಮ ಧರ್ಮಸೇನ ಅವರು ಹೇಳಿದಂಗೆ ಒಬ್ಬ ತಂದೆ ಮಗಳ ಸಂಬಂಧ ಇದೆ. ಹಾಗಾಗಿ ಮೈಕನ್ನು ಅವರು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮಾದ ಆಗಿದೆ. ಇದನ್ನು ದಯವಿಟ್ಟು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸಿದರೆ ಅದು ತಪ್ಪಾಗ್ತದೆ. ಇವತ್ತು ಮಹಿಳಾ ಸಬಲೀಕರಣಕ್ಕೆ ಬಹಳಷ್ಟು ದುಡಿದಿದ್ದಾರೆ. ಮಹಿಳೆಯರ ಬಗ್ಗೆ ಅಪಾರವಾದಂತ ಹಣ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅನ್ನೋದನ್ನ ನೀವು ಉಲ್ಲೇಖ ಮಾಡಿದ್ರಿ. ನಿಮಗಿಂತ ಮುಂಚೆ ಭಾರತಿ ಶೆಟ್ಟಿ ಅವರ ಹತ್ರ ಮಾತಾಡುವಾಗ ಭಾರತಿ ಶೆಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು, ಅತಿ ಹೆಚ್ಚು ಅತ್ಯಾಚಾರ ನಡೆದಿರೋದು ಕೂಡ ಸಿದ್ದರಾಮಯ್ಯ ಅವರ ಪೀರಿಯಡ್ ನಲ್ಲೇ ಅನ್ನುವಂಥದ್ದು, ಯಥಾ ರಾಜ ತಥಾ ಪ್ರಜಾ ಅನ್ನುವಂತಹ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಕೊಂಡು ಇದು ಮಹಿಳೆಯರ ಮೇಲೆ ಇರುವಂತಹ ಗೌರವನ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದನ್ನ ತೋರಿಸುತ್ತೆ ಅನ್ನುವಂತ ಹೇಳಿದ್ರು. ನೋಡಿ, ನಾನು ಇದನ್ನ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳೋದು ತಪ್ಪಾಗ್ತದೆ. ಆ ರೀತಿಯ ಒಂದು ವಾದ ಮಾಡಬೇಕು ಅಂತಂದ್ರೆ ಯಾರು MLAಗಳಾಗಿದ್ದಾಗ ಯಾರ ಕಾಲದಲ್ಲಿ ರೇಪ್ಗಳಿಗೆ ಸಿಕ್ಕಾಕೊಂಡಿದ್ರು, ಸದನದಲ್ಲಿ ಬ್ಲೂ ಫಿಲ್ಮ್ಗಳನ್ನ ನೋಡಿದ್ರು, ಯಾರು ಪಾಪ ಒಂದು ಉಪಹಾರಕ್ಕೆ ಹೋಗಿ ಸ್ನೇಹಿತನ ಹೆಂಡತಿ ಮೇಲೆ ಯಾರು ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿದ್ರು, ಇದೆಲ್ಲ ಯಾಕೆ ಹೇಳ್ಬೇಕು ಹೇಳಿ? ಇದನ್ನ ನೋಡಿ, ಲೆಟ್ ಅಸ್ ನಾಟ್ ಕಾಂಪ್ಲಿಕೇಟ್ ಅಂಡ್ ಪೊಲಿಟಿಸೈಸ್ ದಿಸ್ ಇಶ್ಯೂ. ಇದು ಆಗಿರ್ತಕ್ಕಂಥದ್ದು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಘಟನೆ. ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಾದ್ರೆ ಖಂಡಿತ ಹೇಳ್ತೀನಿ, ಬಿಜೆಪಿಯವರು ಎಕ್ಸ್ಪೋಸ್ ಆಗ್ತಾರೆ. ಕಳೆದ 45 ವರ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಒಂದೇ ಒಂದು ಮಹಿಳೆ ಇವತ್ತು 3.5 ಕೋಟಿ ಮಹಿಳೆಯರಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಇವರ ಒಂದು ನಡತೆ ಬಗ್ಗೆ ಹೇಳಿ ನೋಡೋಣ. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಅಚಾತುರ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಮಾಜಿ ಮುಖ್ಯಮಂತ್ರಿಗಳಿಗೂ ಕೂಡ ನೋವಾಗಿದೆ. ಅದನ್ನು ಹೇಳಿದ್ದಾರೆ, ಅವರು ಟ್ವಿಟರ್ ಮುಖಾಂತರ ಕೂಡ ಹೇಳಿದ್ದಾರೆ. ಅದನ್ನ ರಾಜಕೀಯವಾಗಿ ಬಳಸ್ಕೊಳೋದಿದೆಯಲ್ಲ, ಇದು ಖಂಡನಾರ್ಹ. ನಾನು ಹೇಳ್ತೀನಿ, ಎಲ್ಲ ಬಿಜೆಪಿ ಇರ್ಬೋದು, ಯಾವುದೇ ಬೇರೆ ಮುಖಂಡರುಗಳಿರ್ಬೋದು, ಈ ರೀತಿಯಿಂದ ನೀವು ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯನವ್ರನ್ನ ಏನೋ ಅವ್ರಿಗೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ಆಗಲ್ಲ. ಹಾಗಾಗಿ ಒಂದು ನಾವು ವಿವೇಚನೆಯಿಂದ ನಾವು ವಿಚಾರ ಮಾಡಬೇಕಾಗ್ತದೆ. ಇದನ್ನ ಯಾವ ರೀತಿ ಇದು ಘಟನೆ ನಡೆದಿದೆ ಅದನ್ನ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಸಮಾಜಕ್ಕೆ ಒಳ್ಳೇದಾಗ್ತದೆ. ಮಹಿಳೆಯರ ಬಗ್ಗೆ ನಮ್ಗೆ ನಿಜವಾಗಿಯೂ ಕೂಡ ಗೌರವ ಇದ್ರೆ ಖಂಡಿತ. ಡಾಕ್ಟರ್ ಸುಧಾಕರ್ ಅವರೇ, ಕೋನರೆಡ್ಡಿ ಅವರೇ, ನಾನು ಇವತ್ತು TV ನಾನು ಬಂದಂಥ ವಿಚಾರ ಬೇರೆ ಸಬ್ಜೆಕ್ಟ್, ಇಲ್ಲಿ ಬಂದಕ್ಕೆ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿರಿ. ಇದಕ್ಕೆ ನಾ ಏನು ಉತ್ತರ ಹೇಳಬೇಕು ಅನ್ನೋದು ಕೇಳ್ಬಿಡ್ತೇನೆ. ಈಗಾಗಲೇ ಹೆಣ್ಮಗಳು ಸ್ಪಷ್ಟೀಕರಣ ಕೊಟ್ಟ ನಂತರ ಏನೋ ರಿಯಾಕ್ಷನ್ ಕೇಳಿದ್ರು ಅವ್ರಿಗೆ ಕೇಳಬೇಕಿತ್ತು. ಸಿದ್ದರಾಮಯ್ಯ ಸಿಟಿ ಎದುರು ಇದ್ದದ್ದು ಕಾಮನ್ ಆಗಿ ರಾಜಕಾರಣಿಗಳಿಗೆ ಸಬ್ಸಿಟ್ ಬಂದ ಸಜಿಕವಾಗಿ ಮಾತಾಡ. ಆ ತಾಯಿನ ಇವತ್ತು ರಿಯಾಕ್ಷನ್ ಕೊಟ್ಟಾಗ ಅವ್ರೇನು ಸಿದ್ದರಾಮಯ್ಯವ್ರ ಮನಸ್ಸಿಗೆ ನೋವಾಗ್ಯದ, ಈ ರೀತಿ ನಾನೇ ಮಾತನಾಡಬಾರ್ದಿತ್ತು, ಈ ರೀತಿ ನಾ ಕೇಳಬಾರ್ದಿತ್ತು ಅಂತ ಹೇಳಿದಾಗ ನಾವು ಇನ್ನು ಮುಂದುವರೆದು ಏನು ಹೇಳ್ಬೇಕು ಅದಕ್ಕಂತ ಅದು ಹೇಳೋದೇನಿಲ್ಲ. ಇವತ್ತು ಈ ಘಟನೆ ನಡೆದದ್ದು ಹೆಣ್ಮಕ್ಳಿಗೆ ನೋವಾಗತ್ತೆ ನೇತ್ರದಲ್ಲಿ, ಬಟ್ ಆ ತೋರಿಸೋದ್ರಿಂದ ಮತ್ತೆ ಬೇರೆ ಇಲ್ಲ. ಇದೇನು ದೊಡ್ಡ ರಾಜಕೀಕರಣಗೊಳಿಸೋದೇನು ಸರಿಯಲ್ಲ ಅಂತ ನಾನು ಖಂಡಿತ. ಕೋನರೆಡ್ಡಿ ಅವರು ಮಾತಾಡ್ತೀನಿ. ನಿಮ್ಮ ಜೊತೆಗೆ ಡಾಕ್ಟರ್ ವಾಮನಾಚಾರ್ಯ ಜೊತೆ ಕೂಡ ಮಾತಾಡ್ತೀನಿ, ಭಾರತಿ ಶೆಟ್ಟಿ ಅವ್ರ ಜೊತೆಗೆ ಮತ್ತೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ನಮ್ಮಲ್ಲೊಂದು ಸಾಮಾನ್ಯವಾದಂತಹ ರಾಜಕೀಯದಲ್ಲಿ ಒಂದು ಸಾಮಾನ್ಯವಾದಂತಹ ಸಂಪ್ರದಾಯ ಅಂತೇಳಿ ಹೇಳಬೇಕೇನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಬೇರೆ ಪಕ್ಷದವರು ಮಾಡಿರ್ತಕ್ಕಂಥ ಯಾವುದೇ ಘಟನೆ ಅತ್ಯಂತ ದೊಡ್ಡದಾಗಿ ಕಾಣುತ್ತೆ. ತಮ್ಮ ಪಕ್ಷದವ್ರು ಮಾಡಿದಾಗ ಅದರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು, ಹೆಂಗೆ ನುಣುಚ್ಕೊಳ್ಳೋದು. ಯಾಕಂದ್ರೆ ಬೇರೆಯವರ ತಪ್ಪು ಯಾವತ್ತೂ ಕೂಡ ತಪ್ಪಿಗೆ ನ್ಯಾಯ ಹೇಳೋದಕ್ಕೆ ಎಲ್ಲರೂ ಕೂಡ ಇರ್ತಾರೆ. ಆದರೆ ನಾವು ಮಾಧ್ಯಮವಾಗಿ ನಮಗೆ ಎಲ್ಲರ ತಪ್ಪು ಕೂಡ ಸಮಾನವಾಗಿ ಕಾಣುತ್ತೆ. ಯಾರ್ಯಾರು ಏನೇನು ತಪ್ಪು ಮಾಡಿದ್ರೆ ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಇವತ್ತು ಸಿದ್ದರಾಮಯ್ಯ ಅವರ ಸರದಿ ಬಂದಿದೆ. ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಅನೇಕ ಭಾಷಣಗಳನ್ನು ಮಾಡ್ತಾರೆ. ಹಾಗಾದ್ರೆ ಪ್ರಜೆಗಳು ಪ್ರಶ್ನೆ ಕೇಳಿದ ತಕ್ಷಣ ಇಷ್ಟೊಂದು ಸಿಟ್ಟು ಮಾಡಿಕೊಂಡು ಸರಿ ಅವರು ದುಪ್ಪಟ ಕಿತ್ತುಕೊಳ್ಳಿಲ್ಲ ಅನ್ನೋದನ್ನೇ ತಗೊಳ್ಳೋಣ. ಅವ್ರು ಮೈಕ್ ಕಿತ್ತುಕೊಳ್ಬೇಕಂತ ಉದ್ದೇಶ ಏನಿತ್ತು? ಭುಜ ಹಿಡಿದು ಕೂರಿಸ್ಬೇಕಂತ ಉದ್ದೇಶ ಏನಿತ್ತು? ಈ ರೀತಿಯಂತ ಕೆಲಸವನ್ನು ಮಾಡಬೇಕಾಗಿತ್ತ ಡಾಕ್ಟರ್ ವಾಮನಾಚಾರ್ಯ ಅವರೇ? ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮತ್ತು ಜನತಾದಳದ ಮಧ್ಯದ ಸಮನ್ವಯವನ್ನು ಸೆಟ್ಲ್ ಮಾಡುವಂಥ ಒಂದು ಅಧಿಕಾರದಲ್ಲಿದ್ದಾರೆ. ತಮ್ಮ ಪಕ್ಷದಲ್ಲೇ ಎದುರುಗಡೆ ನಿಂತು ಒಬ್ಬರು ಜೋರಾಗಿ ಮಾತಾಡಿದರೆ ಇವ್ರಿಗೆ ಸಮನ್ವಯ ಮಾಡೋಕ್ಕೆ ಬರಲ್ಲ. ಇವತ್ತೇನಾಗಿತ್ತು ಅಲ್ಲಿ ಅಂದರೆ, ಜನರು ಅವ್ರ ವಿರುದ್ಧ ಮಾತಾಡಿದ್ದಕ್ಕಿಂತನೂ ಅವ್ರ ಮಗನ ವಿರುದ್ಧ ಮಾತಾಡಿದ ಕೂಡಲೇ ಅವ್ರಿಗೆ ಕೆಂಡಾಮಂಡಲ ಕೋಪ ಬಂತು. ಅವರೇನು ಅಲ್ಲಿಂದ MLA ಇಲ್ಲ, ಅವರಿರೋದು ಎಲ್ಲೋ ದೂರ ಉತ್ತರ ಕರ್ನಾಟಕದಿಂದ MLA ಇದ್ದಾರೆ, ಸೋತಿದ್ದಾರೆ ಅನ್ನೋವಂಥ ಒಂದು ಒಳಗಡೆಯಿಂದ ಬೆಂಕಿ ಇದೆ ಅವ್ರಿಗಿನ್ನು.
ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೇರೆ 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 ಈ ಥರದ ಕಾರಣಗಳಾಗ್ತಾ ಇದೆ. ಮೊದಲನೇದ್ದು, ಅವ್ರ ಜೊತೆ ಇರುವಂಥ ಕೆಲವು ಮಂತ್ರಿಗಳು, ಈಗಾಗಲೇ ನೀವು ನೋಡಿರ್ಬೋದು, MTV ನಾಗರಾಜ್, ಸೋಮಶೇಖರ್, ಇವರೆಲ್ಲ ಈ ಕಡೆಗೆ ಮುಖ್ಯಮಂತ್ರಿ ಕಂಡಾಬಟ್ಟೆ ಬೈಕೊಂತ ಹೋಗ್ತಾರೆ. ಇವರು ಕೂಡ ಎದುರಿಗೆ ಕಂಡಂಥ ಮಹಿಳೆಯರಿಗೆ ಹೇ ಕೂತ್ಕೊಳ್ಳಮ್ಮ ಅಂತೇಳಿ ವಸ್ತ್ರಹರಣಕ್ಕೆ ಹೋಗ್ತಾರೆ. ನಾವಿವತ್ತು ಸಭ್ಯತೆ ದೃಷ್ಟಿಯಿಂದ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಇರೋದರಿಂದ ನಮ್ಮ ಮಾನ ಹೋಗುತ್ತೆ ಅಂತೇಳಿ ವಸ್ತ್ರಾಪಹರಣ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕೌರವ ಸರ್ಕಾರದ ಈ ದುಶಾಸನನ ಘನಕೃತಿಯನ್ನು ಯಾರೂ ಸಪೋರ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ಯಾರೇ ಇರಲಿ ನೋಡಿ, ಒಂದು ಲೆವೆಲ್ವರೆಗೆ ಆದಂಥ ಈ ಥರದ ತಪ್ಪುಗಳನ್ನು ಇದು ತಪ್ಪು, ಇದು ಆಗಬಾರ್ದು ಅಂತಾದರೂ ಹೇಳುವಷ್ಟು ಸೌಜನ್ಯ, ವಿಶೇಷವಾಗಿ ಮಹಿಳೆಯರ ಸ್ಟೇಜ್ ಮೇಲೆ ಬಂದ ನಂತರ ನಮ್ಮ ಕೆಲಸಗಳು ಆಗಿಲ್ಲ, ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಪಾಪ ಮಹಿಳೆ ಒಬ್ಬ ಉಪಾಧ್ಯಕ್ಷ ಆಗಿರೋರದೇ ಈ ಕಥೆ ಇರಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಕಳೆದ 6-7 ವರ್ಷಗಳಿಂದ ಏನೇನು ಆಗಿಬಿಟ್ಟಿದೆ. ನಾವು ಯಾರು ಅವರೆಲ್ಲ ನನ್ನಂಥವ್ರು ಕೂಡ ತಾಲೂಕು ಕಚೇರಿಗೆ ಹೋದರೆ ಏನೂ ಕೆಲಸ ಆಗಲ್ಲ. ದೇ ಆರ್ ಆನ್ಸರಬಲ್ ಓನ್ಲಿ ಟು MLAs. ಮತ್ತು ಸಾಮಾನ್ಯ ಜನರಿಗೆ ಇವತ್ತು ಯಾರೂ ಉತ್ತರ ಹೇಳುವಂಥ ಸ್ಥಿತಿ ಇಲ್ಲ. ಈ ಎರಡೂ ಕೋಪಗಳದೇನೋ ಒಂದು, ಸಿದ್ದರಾಮಯ್ಯನವ್ರಿಗೊಂದು ರೀತಿಯಿಂದ ಕೋಪ ಇದೆ, ನಾನು ಹೇಗಾದರೂ ಮಾಡಿ ಸರ್ಕಾರ ಮುಗಿಸ್ಬೇಕು ಅನ್ನೋದು, ಮತ್ತು ಇಲ್ಲಿ ಈ ನಮ್ಮದೇ ಸರ್ಕಾರ ಇದ್ದರೂ ಏನೂ ಆಗ್ತಾ ಇಲ್ಲ ಅನ್ನುವಂಥ ಜನರ ರೋಷ. ಈ ಎರಡೂ ರೋಷಗಳ ತಿಕ್ಕಾಟದಲ್ಲಿ ಇವತ್ತೇನು ಆ ಕಾರ್ಯಕ್ರಮದಲ್ಲಿ ಹೊರಬಿದ್ದಿದೆ, ಅದನ್ನು ನೋಡಿದರೆ ನಿಜವಾಗ್ಲೂ ಒಬ್ಬಳೇ ಮಹಿಳೆ ಇದ್ದಾಳೆ ಇಲ್ಲಿ ಕಾಣೋ, ಯಾರಾದರೂ ಇರ್ಬೋದು, ಒಬ್ಬಳೇ ಮಹಿಳೆಯನ್ನು ತಳ್ಳಿ ಕೂಡಿಸಿ ಅವಳು ಡ್ರೆಸ್ ಎಳೆದು ಮಾಡುವಂಥ ಒಂದು ಇಷ್ಟು ಕ್ರೌರ್ಯದ ಅವಶ್ಯಕತೆ ಇತ್ತ ಅಲ್ಲಿ ಒಂದು ಸ್ವಲ್ಪ ಶಾಂತವಾಗಿ ತಗೋಬಹುದಾಗಿದೆ. ಖಂಡಿತ ಡಾಕ್ಟರ್ ವಾಮನಾಚಾರ್ಯ ಅವರು ಮಾತಾಡ್ತೀನಿ. ನಮ್ಮ ಜೊತೆಗೆ ಮಂಜುಳಾ ಮಾನಸ್ ಅವರು ಸಂಪರ್ಕದಲ್ಲಿದ್ದಾರೆ, ಕರ್ನಾಟಕ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು. ಮಂಜುಳಾ ಮಾನಸ್ ಅವರೇ, ಈ ಘಟನೆಯನ್ನು ಕೂಡ ನೀವು ಖಂಡಿಸ್ತೀರಾ? ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಸಮಜಾಯಿಷಿ ಬೇಕಾ ಅಂತ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಖಂಡಿತವಾಗಿ ಖಂಡಿಸಲೇಬೇಕು. ಆಕಸ್ಮಿಕವಾಗಿ ಆಗಿರುವಂತಹ ಘಟನೆಗೆ ಅದು ರಾಜಕೀಯ ಲೇಪಿತವಾಗಿ ಮಾತನಾಡೋದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೀನಿ. ಯಾಕೆಂದ್ರೆ ಅದು ಉದ್ದೇಶಪೂರ್ವಕವಾಗಿ ಆಗಿದ್ರೆ ಯಾರೇ ಆಗಿದ್ರು ಕೂಡ ಅದು ಮಾಡಿದ್ರೆ ಆ ರೀತಿ ಅದು ತಪ್ಪು. ಆದ್ರೆ ಆಕಸ್ಮಿಕವಾಗಿ ಒಂದೊಂದ್ ಸಾರಿ ನಾನು ನಿಮ್ಮ ಟಿವಿ ನ್ಯೂಸ್ ಅಲ್ಲೇ ನಾನು ನೋಡ್ದೆ, ಅದೇನಾಗಿದೆ, ಬೈ ಮಿಸ್ಟೇಕ್ ಅವ್ರ ಮೈಕ್ ಅನ್ನೇನೋ ದುಪ್ಪಟ ಎಳ್ದಿರೋದ್ರ ಬಗ್ಗೆ ಕೇಳ್ತಾ ಇಲ್ಲ, ದುಪ್ಪಟ ಎಳ್ದಿರೋದ್ರ ಬಗ್ಗೆ ಕೇಳದೇ ಇಲ್ಲ ನಾನು. ಮೈಕ್ ಕೇಳ್ದಿರೋದು ಸರಿನಾ? ಒಂದು ಮಹಿಳೆ ಮಾತಾಡ್ತಿರುವಾಗ ಮೈಕ್ ಕೇಳಿಯುವಂತದ್ದು ಸರಿನಾ? ಆಕಿನ ಭುಜ ಹಿಡಿದು ಕೂತ್ಕೊಳ್ಳೋ ಸರಿನಾ? ಟೇಬಲ್ ಕುಟ್ಟುವಂತದ್ದು ಏನು ಅಂತ ಗುರುತರ ಅಪರಾಧನ? ಎದುರುಗಡೆ ಕೂತಿದ್ರು ಟೇಬಲ್ ಗುರುತರ ಅಪರಾಧನ? ನಾನು ಹೇಳ್ತಾ ಇಲ್ಲ ಮೈಕ್ ಕಿತ್ಕೊಂಡಿದ್ದಾರೆ ಅನ್ನೋ ವಿಚಾರನೂ ನಾನು ಮಾತಾಡ್ತಾ ಇಲ್ಲ. ಬೆಳಗ್ಗೆ ಈಗ ನೀವೇನ್ ಮಧ್ಯಾಹ್ನದಿಂದ ಟಿವಿನಲ್ಲಿ ನಾವು ನೋಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ನಾವು ಸಮಜಾಯಿಷಿ ಕೊಡ್ತಾ ಇರೋದು. ಒಬ್ಬ ಹಳ್ಳಿಯಿಂದ ಗ್ರಾಮೀಣದಿಂದ ಬಂದಂತವ್ರು, ಅದೇ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂತವ್ರು, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಖಂಡಿತ ಅವರು ಆ ಒಂದು ದುರುದ್ದೇಶದಿಂದ ಅಂತ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು 20-23 ವರ್ಷದಿಂದ ರಾಜಕೀಯವಾಗಿ ಅವ್ರ ಜೊತೆಯಲ್ಲೇ ನಾವು ಬೆಳ್ಕೊಂಡ್ ಬಂದಿರೋದ್ರಿಂದ ಮಹಿಳೆಯರ ಬಗ್ಗೆ ಅವ್ರು ಯಾವತ್ತೂ ಕೂಡ ಗೌರವ ಇದೆ. ತಾಯಿಯ ಭಾವನೆಯಲ್ಲಿ ನೋಡ್ತಾರೆ, ಹೆಣ್ಮಕ್ಳನ್ನ ತಮ್ಮ ಮಕ್ಕಳ ಭಾವನೆಯಲ್ಲಿ ನೋಡ್ತಾರೆ. ಇದು ಕಾರಣ ಆಕಸ್ಮಿಕವಾಗಿರುವಂತ ಘಟನೆಯನ್ನ ಖಂಡಿತವಾಗಿ ರಾಜಕೀಯ ಮಿಶ್ರಿತವಾಗಿ ಮಾಡೋದಿದೆಯಲ್ಲ, ಅದನ್ನ ನಾನು ನಿಜವಾಗ್ಲೂ ಒಪ್ಪೋದಿಲ್ಲ. ಉದ್ದೇಶಪೂರ್ವಕವಾಗಿ ಯಾವುದೇ ಪಕ್ಷದವ್ರು ಮಾಡಿದ್ರು ಕೂಡ ಅದು ತಪ್ಪೆ. ಅಂದ್ರೆ ಹಿಂಗೆ ಮಾಡಿದ್ದು ಸರಿ ಅಲ್ಲ, ಅದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬಳೆ ಹೆಣ್ಮಗಳಿಲ್ಲ, ಅದು ಸಾರ್ವಜನಿಕರು ಸಾಕಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಪ್ರತಿನಿಧಿತ್ವವನ್ನು ವಹಿಸಿಕೊಂಡಿದ್ದಂತ ಕಳೆದ ಬಾರಿ ಅವರೇ ಶಾಸಕರಾಗಿದ್ದಂತ ಕ್ಷೇತ್ರ ಅದು. ಅವರು ನಮ್ಮದೇ ಪಕ್ಷದ ಒಬ್ಬ ಮಾಜಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಬ್ಬ ಹೆಣ್ಮಗಳು. ಯಾವ ಕಾರಣಕ್ಕೂ ಅಂತ ಒಂದು ದುರುದ್ದೇಶವನ್ನ ಇಟ್ಟುಕೊಂಡು ಅಂತ ಒಂದು ನಡವಳಿಕೆಯನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಖಂಡಿತ ಮಂಜುಳಾ ಮಾನಸ್ ಅವರೇ, ಧನ್ಯವಾದ. ಟಿವಿ ಜೊತೆಗೆ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡ್ತೀವಿ. ಧರ್ಮಸೇನ ಅವ್ರ ಜೊತೆಗೆ ಮಾತಾಡ್ತೇನೆ. ಭಾರತೀಯ ಶೆಟ್ಟರೆ, ಬಹುಶಃ ಮಂಜುಳಾ ಮಾನಸ್ ಅವರ ಮಾತನ್ನ ಕೇಳಿರ್ಬೋದು. ಹಾಗಾದ್ರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಹಿಳಾ ಪರವಾದಂತಹ ನಿಲುವುಗಳನ್ನ ತಾಳ್ತಾ ಹೋಗುವಂತದ್ದ ಅಂತ ಇಲ್ಲಿ? ಹರಿಪ್ರಸಾದ್ ಅವರೇ, ಒಂದು ಗಾದೆ ಇದೆ, ಹೆತ್ತ ತಾಯಿಗೆ ಹೆಗ್ಗಣ ಕೂಡ ಮುದ್ದು ಅಂತ. ಆ ರೀತಿ ಮುದ್ದು ಮಾಡಬಾರ್ದ್ರಿ ಯಾರನ್ನೇ ಆಗಿರಿ ತಪ್ಪು ಮಾಡಿದಾಗ. ಇವತ್ತು ನಾನು ಬಿಜೆಪಿಯಿಂದ ಅವರು ಹೇಳಿದ್ರು, ಉಲ್ಲೇಖ ಮಾಡಿದ್ರು, ನಮ್ಮ ಪಾರ್ಟಿಯಲ್ಲಿ ಸಾಗಿದೆ ಹಾಗೆ ಹೇಗೆ ಅಂತ. ಯಾವ ಪಾರ್ಟಿಯಲ್ಲಿ ಆಗಿರ್ಲಿರಿ, ಎಲ್ಲರನ್ನು ಕೂಡ ನಾನು ಖಂಡಿಸಿದ್ದೇನೆ. ಪ್ರತಿ ಸಂದರ್ಭದಲ್ಲಿ ಯಾರನ್ನು ಕೂಡ ನಾವು ಸಮರ್ಥನೆ ಮಾಡಿಲ್ಲ. ಹೆಣ್ಮಗಳಿಗೆ ಅನ್ಯಾಯ ಆದಾಗ, ಹೆಣ್ಮಗಳೊಂದಿಗೆ ತಪ್ಪಾಗಿ ವರ್ತಿಸಿದಾಗ ನಾವು ಯಾರು ಕೂಡ ಸಮರ್ಥನೆ ಮಾಡೋದಿಲ್ಲ. ಆದ್ರೆ ಇವತ್ತು ಒಂದು ಮಾತನ್ನ ಹೇಳಿದ್ರು, ಸಿದ್ದರಾಮಯ್ಯನವರು ಬಹಳಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಹೆಣ್ಮಕ್ಕಳಿಗೆ ಅಂತ. ಅಂದ್ರೆ ದುಡ್ಡು ಕೊಟ್ಟ ಕೂಡಲೇ ನಾನು ಏನಾದ್ರೂ ಮಾಡಬಹುದಾ? ಇದು ಒಂದು ಪ್ರಶ್ನೆ ನಂದು. ಇನ್ನೊಂದು,
ಆಕಸ್ಮಿಕ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಇವರು. ಏನ್ ಆಕಸ್ಮಿಕ ರೀ? ಯಾರಾದ್ರೂ ಹಿಂದಿನಿಂದ ದೂಡಿದ್ರ ಇವರನ್ನು? ಏನ್ ಆಕಸ್ಮಿಕ? ಇದಕ್ಕೆ ಆಕಸ್ಮಿಕ ಹೇಳ್ತಾರ? ಒಬ್ಬ ಮಾಜಿ ಪ್ರಧಾನಿಯಾಗಿ ಇವರು ನಿಜವಾಗಿ ಅಲ್ಲಿನ ಜನಪ್ರತಿನಿಧಿ ಅಲ್ಲವೇ ಅಲ್ಲ. ಆಯ್ತಪ್ಪ, ಮಗನ ವ್ಯಾಮೋಹದಿಂದ ಅಲ್ಲಿ ಹೋಗಿ ಕೂತ್ರೆ ತನ್ನ ನಡವಳಿಕೆಯ ಬಗ್ಗೆ ಗಮನ ಇರಬೇಕು ಇವರಿಗೆ. ಹೇಳಿದ ಕೂಡಲೇ ಎದ್ದು ನಿಂತು ಮೈಕ್ ಹೇಳ್ಕೊಳ್ಳೋದು, ಒಬ್ರು ಹೇಳೋದು ಆಕಸ್ಮಿಕ, ಒಬ್ರು ಹೇಳ್ತಾರೆ ಮೈಕ್ ಹೇಳ್ಕೊಳ್ಳಿಕ್ಕೆ ಹೋದ್ರು ಆಗ ದುಪ್ಪಟ್ಟ ಬಂತು. ಯಾರಿಗ್ ಗೊತ್ತುಂಟು ದುಪ್ಪಟ್ಟ ಎಳಿಲಿಕ್ಕೆ? ಒಬ್ರು ಹೇಳ್ತಾ ಇದ್ದಾರೆ ದುಪ್ಪಟ್ಟ ಎಳೆಯುವಾಗ ಮೈಕ್ ಬಂತು ಅಂತ. ಈ ರೀತಿಯ ಉಲ್ಲೇಖವನ್ನು ಮಾಡ್ತಾರೆ. ಇನ್ನೊಂದು, ಈ ರೀತಿ ಒಬ್ಬ ಮಾಜಿ ಉಪಾಧ್ಯಕ್ಷೆ ಅವರದೇ ಪಕ್ಷದ ಕಾರ್ಯಕರ್ತೆ ಆಗಿರ್ಲಿ ಹೇಳ್ಕೊಳ್ಳೋದು, ಭುಜವನ್ನ ಹಿಡಿದು ಕೂರಿಸೋದು, ಇದು ಯಾವ ರೀತಿ ಆಕ್ಸಿಡೆಂಟ್ ರೀ? ಇದಕ್ಕೆ ಆಕ್ಸಿಡೆಂಟ್ ಅಂತ ಹೇಳ್ತಾರಾ? ಹೇಳಿ. ನಿಜ ಮಾತಾಡ್ತೀನಿ ಕೊಂಡ್ರೆ ಇದಕ್ಕೆ ಆಕ್ಸಿಡೆಂಟ್ ಅಂತ ಹೇಳಕ್ಕೆ ಆಗತ್ತಾ ಅಂತ, ಆಕಸ್ಮಿಕ ಅಂತ ಹೇಳಕ್ಕಾಗತ್ತಾ? ನೋಡಿ, ಸಿಟ್ಟಲ್ಲಿ ಮಾಡಿದಲ್ವಾ ಇದೆಲ್ಲ? ಒಂದು ನಿಮಿಷ, ಸಿದ್ದರಾಮಯ್ಯ ಕೂಡ ಮಾಜಿ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಿದಂಥವ್ರು. ಈ ಘಟನೆ ಬಗ್ಗೆ ವಿಚಾರ ಮಾಡಿದಾಗ ಅವ್ರ ಪಕ್ಷದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಆ ಹೆಣ್ಮಗಳು ಸ್ಪಷ್ಟೀಕರಣ ಕೊಟ್ಲಲ್ಲ, ನಾ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದ ತಪ್ಪು, ನಾ ಮೈಕ್ ತೊಳಕ್ಕೆ ಹೋದ ತಪ್ಪು, ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಕೆಲಸ ಮಾಡಿದ. ಆ ಘಟನೆ ಆದಮೇಲೆ ಹೆಣ್ಮಕ್ಳಿಗೆ ಮುಟ್ಟೋದು ಇದು ಅದು ತಪ್ಪು ಅನ್ನೋದು ನಾವು ಒಪ್ಪಲ್ಲ. ಬಟ್ ಪರಿಸ್ಥಿತಿ ಅವ್ರಿಗೆ ಸ್ಪಷ್ಟೀಕರಣ ಹೆಂಗೆ ಕೊಟ್ರು ಅಂದ್ರೆ, ಸಿದ್ದರಾಮಯ್ಯವ್ರಿಗೆ ನೋವು ಆತ ಅನ್ನೋ ಹಂಗೆ ಅವ್ರು ಕೊಟ್ಟರು. ಆ ಕೊಟ್ಟ ನಂತರ ನಾವು ಮುಂದೆ ಯಾರು ರಿಯಾಕ್ಟ್ ಮಾಡೋದು ನನ್ನ ದೃಷ್ಟಿಯೊಳಗೆ. ಈಗ ನಾನು BJP ಅವ್ರು ಟ್ವೀಟ್ ಮಾಡಿದ್ದು ನೋಡ್ತಾ ಇದ್ದೆ, JDS ಕಾಂಗ್ರೆಸ್ಸು ಈ ರೀತಿ ಮಾಡ್ತಿದ್ದಂತೆ. ನಾ ಯಾವ ಪಾರ್ಟಿನೂ ಇದಕ್ಕೆ ಹೊರತಾಗಿಲ್ಲ. ಸುಳ್ಳು ಯಾರ ಬಗ್ಗೆ ಟ್ವೀಟ್ ಮಾಡಬೇಡ, ಮೊದಲಾಗಿ ನಿಮ್ಮ ಪಾರ್ಟಿದು ಏನಾದ್ರು ಟ್ವೀಟ್ ಮಾಡಿಕೊಂಡು ಇನ್ನೊಂದು ಪಾರ್ಟಿ ಬಗ್ಗೆ ಟ್ವೀಟ್ ಮಾಡಿರಿ ಅಂತ ಹೇಳ್ತಾರೆ. ಇಂಥ ವಿಚಾರದಲ್ಲಿ ಇವತ್ತು ನಮಗೆ ಸಂಬಂಧ ಇಲ್ಲಿದೆ. ಸಂಬಂಧ ಇಲ್ದಕ್ಕೆ ನೀವು ನಮ್ಮನೆಯಾಗಿ ಜಾಯಿಂಟ್ ಮಾಡ್ತೀರಲ್ಲಿ. ಅದಕ್ಕೆ ಒಬ್ಬ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಸಂಭಾವನೆಯೂ ಗೊತ್ತಿಲ್ಲ, ಅಲ್ಲ ಸಂಭಾವನೆಯೂ ಗೊತ್ತಿಲ್ಲ, ಇಲ್ಲಿ ಚರ್ಚೆ ಅಲ್ಲ, ಈ ವಿಷಯ ಬೇರೆ ಸಿಟ್ಟನ್ನು ಕೂಡ ಈ ರೀತಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಇಲ್ಲ. ನೋಡ್ರಿ, ಸಮನ್ವಯ ಸಮಿತಿ ಅಧ್ಯಕ್ಷ ಆಗ್ಯಾರ ಅವರು, ಅವ್ರಿಗೂ ಹೈಕಮಾಂಡ್ ಇದೆ, ಅವರೆಲ್ಲ ಅವ್ರು ಕೂತು ಚರ್ಚೆ ಮಾಡ್ತಾರೆ. ಇದು ಆ ವಿಷಯಕ್ಕೆ ಇದಕ್ಕೆ ನಾವು ಟ್ಯಾಗ್ ಮಾಡಕ್ಕೆ ಹೋಗೋದಿಲ್ಲ. ಇವತ್ತು ಆ ಹೆಣ್ಮಗಳ ಸ್ಪಷ್ಟೀಕರಣ ಕೊಟ್ಟ ನಂತರ ನಾವೇನು ಉತ್ತರ ಹೇಳ್ಬೇಕು ಈಗ ಅದಕ್ಕೆ ಸ್ಟುಡಿಯೋದಾಗ ಕೂತ್ಕೊಂಡು? ಖಂಡಿತ ಕೊಂಡ್ರೆಡ್ಡಿ ಅವರೇ ಧನ್ಯವಾದ. ಕಾರ್ಯಕ್ರಮದಲ್ಲಿ ಜಾಯಿನ್ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಚರ್ಚೆ ನಾವು ಮುಂದುವರಿಸೋಣ. ಧರ್ಮಸೇನ ಅವ್ರ ಜೊತೆಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿ ಧರ್ಮಸೇನ ಅವರೇ, ತಾವು ಹೇಳ್ತಾ ಇದ್ರಿ ಯಾವ ಕಾರಣಕ್ಕಾಗಿ ಏನಾಯಿತು ಆಕಸ್ಮಿಕ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಆಕಸ್ಮಿಕ ಹೌದು, ಅಲ್ಲಿ ಅಷ್ಟು ಸಿಟ್ಟು ಬಂದಾಗ ಉಳಿದವರೆಲ್ಲ ಸೇರ್ಕೊಂಡು ಅವ್ರನ್ನೇ ಸಮಾಧಾನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಒಬ್ಬ ಹೇಳ್ತಾನೆ, ಸಾರ್ ಇಲ್ಲಿ ಲೋಕಲ್ ಸಾರ್ ಅಂತ ಹೇಳ್ತಾನೆ. ಆ ಲೋಕಲ್ ಸಾರ್ ಅಂತ ಹೇಳಿದ ನಂತರ ಉಳಿದವೆಲ್ಲವೂ ಕೂಡ ಸರ್ ಅಲ್ಲೆಲ್ಲ ಎಲ್ರಿಗೂ ಎಲ್ಲ ಗೊತ್ತಿರೋ ಲೋಕಲ್ಲೇ ಇರ್ಬೇಕು, ಬೇರೆಯವ್ರು ಬರಕ್ ಸಾಧ್ಯ ಇಲ್ಲ. ಒಂದು ಹೇಳ್ತೀನಿ ಸರ್, ಅಲ್ಲಿ ಇವರು ಮಾತು ಕಾನ್ವರ್ಸೇಷನ್ ಆಗ್ತಾ ಇತ್ತಲ್ಲ, ಮಧ್ಯದಲ್ಲಿರೋರು ಸುಮ್ಮನೆ ಇರಲಿಲ್ಲ. ಅಲ್ಲಿ ಅವರು ಈ ಕಡೆ ಸಾಹೇಬ್ರಿಗೂ ಇದು ಮಾಡಕ್ಕೆ ಹೋಗ್ತಿದ್ರು, ಆ ಕಡೆ ಜಮಲಾರ್ ಅವ್ರಿಗೂ ಇದು ಮಾಡಕ್ಕೆ ಹೋಗ್ತಾ ಇದ್ರು. ನಾನು ಒಂದು ವಿಚಾರ ನಾನಿಲ್ಲಿ ಭಾಳ ನೋಡಿ ಸರ್, ನಾನು ಜಾಸ್ತಿ ಈ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಹೋಗಲ್ಲ. ಈಗ ಹೆಂಗಾಗಿದೆ ಅಂದರೆ, ಯಾರು ಆ ಜಮಲಾರನ್ನು ಒಪ್ಕೊಂಡ್ರೆ ಭಾರತಿ ಶೆಟ್ಟಿ ಅವರು ಅಷ್ಟು ಹೇಳ್ತಾರಲ್ಲ, ನಿಜವಾಗ್ಲೂ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡ್ತಿರೋದೇ BJP ಅವರೀಗ. ಒಬ್ಬ ಯಾರು ಇದ್ದಿದ್ರೆ ಅವರು ತಾವು ನಾನು ಇದಕ್ಕೆ ಸಂಬಂಧ ಇಲ್ಲ, ನಾನು ನಂದೇ ತಪ್ಪು ಅಂತ ಒಪ್ಕೊಂಡ್ರೆ, ನೀವು ಮಹಿಳೆಯರಿಗೆಲ್ಲ ಅವಮಾನ ಮಾಡಿದ್ರೆ ಆಗದೇ ಇರೋ ಅವಮಾನನೇ BJP ಅವ್ರು ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ. ಈಗ ಇದನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ BJP ಅವ್ರಿಗೆ. ಏನು ವಾಟ್ ಆರ್ ಯು ಥಿಂಕಿಂಗ್? ಏನಂತ ತಿಳ್ಕೊಂಡಿದ್ರಿ? ನೀವು ಮಾತ್ರ ಮಹಿಳೆಯರ, BJPಲಿ ಇರೋರು ಮಾತ್ರ ಮಹಿಳೆಯರ? ನಮಗೆ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇಲ್ವಾ? ಏನಂತ ನೀವು ಮಹಿಳೆಯರಂದ್ರೆ ಏನಂತ ನಿಮ್ಮ ಇಷ್ಟ ಬಂದಂಗೆ ದುರುಪಯೋಗ ಪಡಿಸ್ಕೊಳ್ಳೋದು ಅಂತ ಮಾಡ್ತಾ ಇದ್ದೀರಾ? ನೋ, ಇದೆಲ್ಲ ಆಗಕ್ಕೆ ಕೂಡ್ದು. ನೀವು ರಾಜಕೀಯ ಇದ್ರೆ ರಾಜಕೀಯವಾಗಿ ಎದುರಿಸಿ ಮಾಡಿ, ಏನು ತಪ್ಪಿದ್ರೆ ಆ ಎಮ್ಮನೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ, ನಾನು ಸಾಕ್ಷಿ ಇದ್ದವನು ನಾನು ಮಾತಾಡ್ತಾ ಇದ್ದೀನಿ ಸರ್. ಅಲ್ಲಿ ಆಗಿರ್ತಕ್ಕಂಥದ್ದು ಜಮಲಾರ್ ಅವರು ಮಾತಾಡಿರೋದು ಕೂಡ ಜನರ ಪರವಾಗಿ, ಸಿದ್ದರಾಮಯ್ಯ ಸಾಹೇಬರು ಮಾತಾಡೋದು ಜನರ ಪರವಾಗಿ, ಯಾರು ವೈಯಕ್ತಿಕವಾಗಿ ಯಾರು ಮಾತಾಡಿಲ್ಲ. ನಾವು ಮೊದಲನೇದಾಗಿ ಹರಿಪ್ರಸಾದ್ ಅವರೇ, ಅಲ್ಲಿ ಆ ಮಹಿಳೆಯ ಜೊತೆ ಯಾವ ರೀತಿ ಎಲ್ಲರೂ ಕೂಡ ವರ್ತಿಸಿದ್ದನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೇನೆ. ಯಾವ ರೀತಿ ಅವರ ಮೈ ಮೇಲೆ ಬಿದ್ರು, ಮುಚ್ಚುಬಾಯಿ ಅಂತ ಹೇಳಿದ್ದನ್ನು, ಯಾವ ರೀತಿ ಮತ್ತು ಎಲ್ಲರೂ ಕೂಡ ಅವಳ ಒಬ್ಬಳ ಮೈ ಮೇಲೆ ಬಿದ್ದು ಮಾತಾಡಿದ್ದನ್ನು ನೋಡಿದ್ದೇನೆ. ಈಗ ತಾನೇ ನನ್ನ ಸೋದರರು ಒಬ್ರು ಹೇಳಿದ್ರು, ಅವಮಾನ ಮಾಡೋದು ಬಿಜೆಪಿಯವರು ಅಂತ. ನೀವು ಈ ರೀತಿ ಹೇಳಿಕೆಯನ್ನ ದಯಮಾಡಿ ಕೊಡಬೇಡಿ, ರಾಜಕೀಯವನ್ನು ಬಳಸಬೇಡಿ. ನೀವು ಮಹಿಳೆಯರ ಬಗ್ಗೆ ಮೇಟಿ ಕೇಸಲ್ಲಿ ಆ ಮಹಿಳೆ ಹಂಗೆ ಹೇಳಿದ್ರಿ, ಮೇಟಿ ಕೇಸಲ್ಲಿ ಆ ಮಹಿಳೆ ಹೇಳಿದ್ರು ಏನು ತಪ್ಪಾಗ್ಲಿಲ್ಲ ಅಂತ. ಕೊನೆಗೆ ಏನು ಹೇಳಿದ್ಲು?
ಆದ್ರಿಂದ ನೀವು ಮಹಿಳೆಯರ ಬಗ್ಗೆ ಈಗ ಹಗುರವಾಗಿ ಮಾತಾಡ್ಲಿಕ್ಕೆ ನಾನಲ್ಲ, ನೀವು ಮಾತಾಡ್ತಾ ಇರೋದು. ನಾನು ಯಾಕೆ ಮಾತಾಡ್ಲಿ? ಕಾಂಗ್ರೆಸ್ God highest respect. ಜೆಡಿಎಸ್ ಆಗಿರ್ಬೋದು. ನೀವು ಬಿಜೆಪಿ ಮಾಡ್ತಾ ಇದ್ದೀರಿ. ನಿಮ್ಮ ನಾಯಕರುಗಳೆಲ್ಲ ಏನೇನ್ ಮಾತಾಡಿದ್ರು ನಾವೆಲ್ಲ ನೋಡ್ತಾ ಇದ್ದೀವಿ. ಒಬ್ಬ ನಿಮ್ಮ ನಾಯಕರು ಒಬ್ಬರು ಎಂತ ಬ್ಲಡಿ ಪೊಲೀಸ್ ಅಂತ ಹೇಳ್ತೀರಿ. ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕೇಳಿ, ನಮ್ಮನ್ನ ಕೇಳ್ತೀರಾ? ಅವ್ರನ್ನ ಕೇಳಿ. ನೋಡಿ, ಯಾರು ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ತಿಳ್ಕೊಂಡಿದ್ದೀರಿ ನೀವೇನ್ ತಿಳ್ಕೊಂಡಿದ್ದೀರಾ? ಏನ್ ಹೆಂಗಸರಲ್ಲ ದೇಶದಲ್ಲಿ ಹೆಂಗಸರು ನೀವೇ ಎತ್ಬಿಟ್ಟಿರೋ ಕಾಂಗ್ರೆಸ್ ದೇಶಕ್ಕೆ ಮಹಿಳಾ ಪ್ರಧಾನಿ ಕೊಟ್ವಿ, ಮಹಿಳಾ ಕಾಂಗ್ರೆಸ್ ಮಹಿಳೆಯರಿಗೆ ಎಲ್ಲ ಕೊಟ್ಟು ನಾವು ಎಲ್ಲ ಬರೀ ಸುಳ್ಳು ಮಾಡಿದ್ದು ಏನ್ ಹೇಳ್ಕೊಂಡು ತಿಳ್ಕೊಂಡಿದ್ದೀರಾ? ನೀವು ಮಹಿಳೆಯರ ಬಗ್ಗೆ ಕೇವಲ ಮಾತಾಡ್ತೀರಾ? ನಾವು ಮಾತಾಡ್ತಿಲ್ಲ, ನೀವು ನೋಡ್ರಿ, ನೀವು ನೋಡ್ಕೊಳ್ರಿ, ನೀವು ನೋಡಿ ಹೇಳ್ತೀರಲ್ಲ. ನಿಮ್ಮನ್ನ ಎದುರುಗಡೆ ನಾನು ನೋಡಿದ್ದೀನಿ. ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಟ್ಟದ್ದು ಬಿಜೆಪಿ. ನಾವು ನೀವು ಕೊಟ್ಟಿಲ್ಲ, ನಾಯಕರುಗಳು ಸುಧಾಕರ್ ಹೇಳಿದ್ರಲ್ಲ ಏನೇನ್ ಮಾಡಿದಿರಿ ಅಂತ ನೋಡಿ ತೆಗೆದು ನೋಡ್ಕೊಳ್ಳಿ ಎಲ್ಲ. ನೀವು ಮಾಡಿದ್ರು ನೋಡಿ, ವೇಣುಗೋಪಾಲ್ ಏನ್ ಮಾಡಿದ್ರು ನೋಡ್ರಿ, ಮಾಡಿದ್ರು ಮೊದಲು ಮಾಡಿದ್ರು ನೋಡ್ರಿ, ನೋಡ್ರಿ ಅವರು ಏನ್ ಮಾಡಿದ್ರು ನೋಡ್ರಿ. ನಿಮ್ಮ ಕಾಲದಲ್ಲಿ ಅತ್ಯಾಚಾರ ಏನು ಅಲ್ಲ ಅಂತ ಬಂದಿದ್ದು ನಿಮ್ ಕಾಲದಲ್ಲಿ ಕೇಂದ್ರ ಸುಪ್ರೀಂ ಕೋರ್ಟ್ ಇಂದ ಹೇಳಿಸ್ತವ್ರು. ನೀವು ನಮ್ಗೆ ಯಾಕೆ ಹೇಳ್ತೀರಾ? ಅತ್ಯಾಚಾರ ಮಾಡಿದ್ರೆ ಅದು ಇದೆಲ್ಲ ಕಾನೂನಾತ್ಮಕವಾಗಿ ಅದು ಇದೆಲ್ಲ ಅಂತ ಮಾಡಿದವ್ರು ನೀವು, ನಾವಲ್ಲ. ಮಾತಾಡ್ರಿ, ಹೇಳಕ್ ಆಗ್ತಿರ್ಲಿಲ್ವಾ? ಅತ್ಯಾಚಾರಕ್ಕೆ ಶಿಕ್ಷೆ ಅತ್ಯಾಚಾರಕ್ಕೆ ಶಿಕ್ಷೆ ಕೊಡ್ಸಿ ನೀವೇ ಹೋರಾಟ ಮಾಡ್ಲಿಲ್ಲ ಅವತ್ತು? ನಿಮ್ಮನ್ನು ನಂಬಿಲ್ಲ, ನೀವ್ ಮಾತಾಡ್ತೀರಿ. ಬಿಜೆಪಿ ಮಹಿಳೆಯರ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ. ನಾನು ವಿತ್ ರೆಸ್ಪೆಕ್ಟ್ ಮಾತಾಡ್ತಾ ಇದ್ದೀನಿ. ಅವಮಾನ ಮಾಡೋದು ನಿಮ್ಮ ನೀವು ಅಷ್ಟೊತ್ತಿಂದ ಏನೇನು ಮಾತಾಡಿದಿರಿ? ದೇಶದ ಜನ ನೋಡಿದ್ದಾರೆ, ಕನ್ನಡಿಗರೆಲ್ಲ ನೋಡಿದ್ದಾರೆ. ನೋಡಿ ಏನೇನ್ ಮಾತಾಡಿದ್ದಾರೆ, ನೀವೇನ್ ಮಾತಾಡಿದ್ದೀರಿ, ನಾನೇನ್ ಮಾತಾಡಿದ್ರಿ. ಅದಕ್ಕೆ ಅವಳ ಮೈ ಮೇಲೆ ಕೈನೂ ಹಾಕ್ಬಹುದು, ದೂಡ್ಬಹುದು, ಅಕ್ಕ ಅಣ್ಣ ತಂಗಿ ಕೈ ಇಡಲ್ವಾ? ಎಲ್ಲರೂ ನೋಡ್ರಿ, ತಂದೆ ಸಂತೋಷ, ತಂದೆ ತಾಯಿ ಸಂತೋಷ, ಕಾರ್ಯಕರ್ತರು. ಆದ್ರೆ ತಂದೆ ಕಾರ್ಯಕರ್ತರು ಆ ರೀತಿ ಮಾಡ್ಬೇಡ್ರಿ. ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಧರ್ಮಸೇನವರು ತಂದೆ ಮಗಳ ಸಂಬಂಧ, ಅಕ್ಕ ತಮ್ಮ ಸಂಬಂಧ, ಅಣ್ಣ ತಂಗಿ ಸಂಬಂಧ ಅಂತ ಹೇಳ್ತಾರೆ. ಮುಚ್ಚಮ್ಮ ಬಾಯಿ ಅಂತ ಹೇಳ್ತಾರ ಯಾರಾದ್ರೂ? ತಮ್ಮ ಮಗಳಿಗೆ ಯಾರಾದ್ರೂ ಅಪ್ಪ ಹೇಳುವಂತ ಮಾತಾ ಅದು? ಮುಚ್ಚಮ್ಮ ಬಾಯಿ, ಬೈಕ್ ಕಿತ್ತಿ ಎಳೆಯುವಂತದ್ದು, ಕೂಡಿಸುವಂತದ್ದು, ಭುಜ ಹಿಡಿದುವಂತದ್ದು, ಈ ರೀತಿ ಯಾವ್ದಾರು ಅಪ್ಪ ತನ್ನ ಮಗಳಿಗೆ? ಒಂದ್ ನಿಮಿಷ ಕೇಳಿ, ಅಲ್ಲಿ ಆಗಿದ್ದಂಥದ್ದು ಎಲ್ಲ ಅಲ್ಲಿದ್ದಂತ ಸುತ್ತಮುತ್ತವರೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಹಾಗಾಗಿ ಸ್ವಲ್ಪ ಅವರು ಇವರು ಒಬ್ರು ಮಾತನ್ನ ಕೇಳ್ತಾ ಇಲ್ಲ. ಅವರು ಕೂತ್ಕೊಳ್ಳಮ್ಮ ನಾನು ಮಾತಾಡ್ಬೇಕು ಅಂತ ಅವರು ಏನೋ ಹೇಳಕೊಟ್ರು, ಅಲ್ಲಿ ಮಾತಾಡೋದಕ್ಕೆ ಆಗ್ಲಿಲ್ಲ. ಅಲ್ಲಿ ಅಲ್ಟಿಮೇಟ್ ಆಗಿ ಬಹುಶಃ ಡಾಕ್ಟರ್ ವಾಮನಾಚಾರ್ಯ ಅವರು ಏನು ಕಾಣದಿರುವಂತ ಹೊಸ ಸ್ಟೋರಿಯನ್ನ ಕಾಂಗ್ರೆಸ್ ಅವರು ಹೇಳ್ತಾರೆ. ಅದ್ರಲ್ಲಿ ಕಾಣ್ತಿರುವಂತ ಸ್ಟೋರಿ ಹೇಳ್ತಾ ಇರೋ ಘಟನೆಯನ್ನ ಹೇಳಿದ್ರು. ಅವರು ಕೂಡ ಹೇಳಿದಂತದ್ದೇನು, ಅವ್ರೇನ್ ಹೇಳಿದ್ರೆ ಅಪಮಾನ, ನನಗೂ ನೋವಾಯ್ತು, ನನಗೂ ಅಪಮಾನ ಆದಂಗಾಯ್ತು ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಾನು ಮಾಡಬಾರ್ದಿತ್ತು ಅನ್ನೋದು ಹೇಳಿದಾರಲ್ವಾ? ನಾನು ಮಾಡಬಾರ್ದಿತ್ತು, ಅದು ನನಗೂ ಬಹಳ ದೊಡ್ಡ ಅಪರಾಧ ಈ ದೇಶದಲ್ಲಿ. ನಮ್ಮ ಪ್ರಭುಗಳನ್ನ ನೀವು ಯಾರು ಕೂಡ ಪ್ರಜಾಪ್ರಭುತ್ವ ಇಲ್ಲ, ನೀವೆಲ್ಲ ಪ್ರಭುಗಳಿದ್ದೀರಿ. ನಿಮ್ಮ ಎದುರುಗಡೆ ಟೇಬಲ್ ಕೊಟ್ಟಿದ ತಕ್ಷಣ ಅದು ಬಹಳ ದೊಡ್ಡ ಅಪಮಾನ. ಅದು ಕೇಳಿ, ಎಲ್ರಿಗೂ ಅವಕಾಶ ಇದೆ. ನಾನು ಒಂದು ಮಾತು ಹೇಳ್ತೀನಿ, ನಾವ್ ಯಾವ್ದೋ ಅಮ್ಮನ್ಗೆ ಹೇಳ್ಕೊಟ್ಟಿಲ್ಲ, ಏನಿಲ್ಲ. ನಿಜವಾದ ಘಟನೆ ಅವರೇ ಹೇಳಿದ್ದಾರೆ, ನಾನ್ ನೋಡಿದೀನಿ. ನಾವೆಷ್ಟೆಲ್ಲ ಹೇಳ್ತಾ ಇದೀವಿ. ಇದ್ರ ಮೇಲೆ ನೀವು ಏನಾರ ನಿಮ್ಮ ವಾದವನ್ನು ಮಂಡಿಸಿದ್ರೆ ಅದಕ್ಕೆ ನಾನು ಜವಾಬ್ದಾರಿ. ಡಾಕ್ಟರ್ ವಾಮನಾಚಾರ್ಯ ಅವರೇ, ಜಮಲಾಬಿ ಅವರೇ ಸ್ವತಃ ಇದನ್ನೆಲ್ಲ ಹೇಳಿರೋದ್ರಿಂದ ಧರ್ಮಸೇನ ಅವರು ತಿಪ್ಪೆ ಸಾರಿಸೋ ಕೆಲಸಕ್ಕೆ ಹೋಗೋದೇನು ಅವಶ್ಯ ಇಲ್ಲ. ಜನ ಎಲ್ಲ ನೋಡಿದ್ದಾರೆ ಏನಾಗಿದೆ ಅನ್ನೋದನ್ನು. ಸಿದ್ದರಾಮಯ್ಯನವರು ಸ್ವತಃ ಇಷ್ಟು 4 ಸಲ ಜೋರಾಗಿ ಟೇಬಲ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಒಳಗಿರೋ ಕೋಪವನ್ನು ತೋರಿಸೋದಕ್ಕೆ ಅಕ್ಕಪಕ್ಕದವ್ರ ಮೇಲೆ ಹೊಡೆಯಲ್ಲ, ಪುಣ್ಯಕ್ಕೆ ಟೇಬಲ್ ಮೇಲೆ ಹೊಡಿತಾನೆ ಇರ್ತಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಇವತ್ತು ಕೂಡ ಅವ್ರು ಇಷ್ಟು ಜೋರಾಗಿ ಟೇಬಲ್ ಹೊಡಿತಾ ಇದ್ರು ಅಂದರೆ ಪಕ್ಕದಲ್ಲಿ ಏನಾದರೂ ಆ ಅಮ್ಮ ಇದ್ದಿದ್ರೆ, ಸುದೇವದಿಂದ ಎದುರುಗಡೆ ಇತ್ತು, ಆ ಅಮ್ಮನಿಗೂ ಹೊಡಿತಿದ್ರು ಅವರು. ಇದು ತಾಳ್ಮೆಯನ್ನು ಕಳ್ಕೊಂಡಂಥ ಒಂದು ವ್ಯಕ್ತಿಯ ಚಿತ್ರಣ. ಇದು ಹೀಗಾಗಬಾರ್ದು. ಮಂತ್ರಿಗಳಾದವರು, ಮುಖ್ಯಮಂತ್ರಿ ಆದವರು, ಇಷ್ಟು ವರ್ಷ ಸಾಮಾಜಿಕ ಜೀವನದಲ್ಲಿದ್ದವರು ಎಷ್ಟೇ ಇದ್ದರೂ ಕೂಡ ತಮ್ಮ ಗಾಂಭೀರ್ಯವನ್ನು, ತಮ್ಮ ಪೊಸಿಷನ್ನದ ಏನೊಂದು ಸ್ಥಿತಿ ಇದೆ ಅದನ್ನು ಉಳಿಸ್ಕೋಬೇಕು.
ಅದನ್ನು ಉಳಿಸ್ಕೊಳ್ಳದೆ ಎಲ್ಲರ ಮೇಲೂ ರಪ ಹೊಡೆಯೋಕೆ ಹೋಗೋದು, ಮೈಕ್ ಕಿತ್ಕೊಳ್ಳೋದು, ಬಟ್ಟೆ ಕಿತ್ತೋದು, ಕಿರ್ಚೋದು, ಈ ಪ್ರವೃತ್ತಿಗಳಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಾವು ಹೇಳಬೇಕು, ನಮಗೊಂದು ಅನ್ಯಾಯ ಆಗಿದೆ, ಅದನ್ನು ಎಲ್ಲರೂ ಹೋಗಿ ವಿಷದಪಡಿಸಬೇಕು ಅಂತ ವಿಶೇಷವಾಗಿ ಜಮಲಾಬಿ ಅಂತ ಒಂದು ಮಹಿಳೆಗೆ ಅನಿಸಿದರೆ ಅವರು ಧೈರ್ಯವಾಗಿ ಬಂದು ನಿಮ್ಮ ಎದುರು ಕೂತು ಹೇಳ್ತಾರೆ. ನೀವು ಅವ್ರನ್ನ ಹೊಡೆಯೋಕೆ ಹೋಗ್ತೀರಿ, ಮೈಕ್ ಕಸ್ಕೊತೀರಿ, ಬಟ್ಟೆ ಬೇಕುಗಳು ಕಿತ್ತೀರಿ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಯಾರೋ ಬೇಜಾರಾಗಿದೆ ಅಂಥೇಳಿ ನೀವು ಅದನ್ನು ಉಳಿದವ್ರ ಮೇಲೆ ತೋರಿಸ್ತಾ ಇದ್ದೀರಿ. ಇಲ್ಲಿ ನಡೆದಿರುವಂಥದ್ದು ಒಳಗಡೆ ಕುದೀತಿರುವಂಥ ಕಳೆದ ಒಂದು 6 ತಿಂಗಳದ್ದು ಒಂದು ಪ್ರಹಸನ ಇದು ಒಂದಿಲ್ಲ ಒಂದು ಸ್ವರೂಪದಲ್ಲಿ. ಒಬ್ಬನು ಹೇಳ್ತಾನೆ ಸಿದ್ದರಾಮಯ್ಯನವರೇ ನನ್ನ ಮುಖ್ಯಮಂತ್ರಿಗಳು, ಇನ್ನೊಬ್ಬನು ಹೇಳ್ತಾನೆ ಮುಖ್ಯಮಂತ್ರಿಗಳೇ ಸ್ವತಃ ಹೇಳ್ತಾರೆ ನನಗಿದು ಸಾಕಾಗಿ ಹೋಗಿದೆ, ನಾನು ಭವಿಷ್ಯಕಂಠ ಅಂತ. ಇಂಥ ಸರ್ಕಾರ ಜನರ ದೃಷ್ಟಿಯಿಂದ ಇದ್ರೇನೋ ಹೋದ್ರೇನೋ. ಎಸ್, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಭರತ್ ತಮಗೂ ಕೂಡ ಧನ್ಯವಾದ. ಒಟ್ಟಿನಲ್ಲಿ ಯಾರು ಪ್ರವಚನವನ್ನ ನೀಡ್ತಾರೋ ಅವರೇ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ಹಾಗಾದ್ರೆ ಯಾರನ್ನ ಹಾಗಾದ್ರೆ ಪ್ರಶ್ನಿಸಬೇಕಾಗಿರೋದು? ಸಿದ್ದರಾಮಯ್ಯ ಅವರು ಹೇಳುವಂತಹ ಮೌಲ್ಯಗಳು ಹಾಗಾದ್ರೆ ಎಲ್ಲೋದು? ಒಬ್ಬ ಮಹಿಳೆಯ ವಿಚಾರದಲ್ಲಿ ಈ ರೀತಿಯಾದಂತಹ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ಈ ವಿಚಾರಕ್ಕೆ ಕಾಂಗ್ರೆಸ್ನವರು ಕೂಡ ಪಕ್ಷ ಭೇದವನ್ನು ಮರೆತು ವ್ಯಕ್ತಿಯ ಮೇಲಿನ ಪ್ರೀತಿಯನ್ನು ಮರೆತು ಮಾತನಾಡಬೇಕಾದಂತಹ ಅವಶ್ಯಕತೆ ಇದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9.